ಪ್ರೀತಿಯ ಪಯಣ ಭಾಗ 15. ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗಗಳನ್ನು ಮರೆಯದೆ ನೋಡಿ. ವಿಕ್ರಮ್ ಕಾರು ಬಂದು ಹೆಗಡೆ ಮ್ಯಾನ್ಷನ್ ಆವರಣದೊಳಗೆ ನಿಂತಾಗ ಹೊರಗಿನ ಲೈಟ್ಗಳು ಮಂದವಾಗಿ ಬೆಳಕು ಚೆಲ್ಲುತ್ತಿದ್ದವು. ಆದರೆ ವಿಕ್ರಮ್ ಮುಖದಲ್ಲಿ ಇಡೀ ದಿನದ ಆಯಾಸ ಎದ್ದು ಕಾಣುತ್ತಿತ್ತು. ಮುಂಜಾನೆಯಿಂದ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು, ಹಳೆಯ ಪ್ರಾಜೆಕ್ಟ್ಗಳ ರಿವ್ಯೂ, ಬಿಸ್ನೆಸ್ ಜನರನ್ನು ಭೇಟಿಯಾಗುವುದು, ಪ್ರಮುಖ ನಿರ್ಧಾರಗಳು. ಇಷ್ಟೊಂದು ದಿನಗಳ ನಂತರ ಆಫೀಸ್ಗೆ ವಾಪಸ್ ಹೋಗಿ ಆತ ತನ್ನನ್ನು ಮತ್ತೆ ಅದೇ ಬ್ಯುಸಿ ದುನಿಯಾಕ್ಕೆ ತಳ್ಳಿಕೊಂಡಿದ್ದನು. ಯಾವ ಪ್ರಪಂಚದಿಂದ ಆತ ಕೆಲವು ದಿನಗಳ ಕಾಲ ದೂರವಾಗಿದ್ದನು. ಕಾರಿನಿಂದ ಕೆಳಗಿಳಿಯುತ್ತಾ ಆತ ನಿಟ್ಟುಸಿರು ಬಿಟ್ಟನು. ಆದರೆ ಮರುಕ್ಷಣವೇ ಬಾಗಿಲಿನ ಕಡೆಯಿಂದ ಪುಟ್ಟ ಪುಟ್ಟ ಹೆಜ್ಜೆಗಳ ಶಬ್ದ ಕೇಳಿಸಿತ್ತು. ಸಮರ್ ಪೂರ್ತಿ ಸ್ಪೀಡ್ನಲ್ಲಿ ಓಡಿ ಬರುತ್ತಾ ಪಪ್ಪಾ ಎಂದನು. ವಿಕ್ರಮ್ ಹೆಜ್ಜೆಗಳು ಅಲ್ಲೇ ನಿಂತವು. ಮುಂದಿನ ಕ್ಷಣದಲ್ಲೇ ಸಮರ್ ಓಡಿ ಬಂದು ಅವನ ಕಾಲುಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡನು. ವಿಕ್ರಮ್ ಮುಖದಲ್ಲಿ ಇಡೀ ದಿನದ ಆಯಾಸ ಒಂದೇ ಕ್ಷಣದಲ್ಲಿ ಮಾಯವಾಗಿ ಹಗುರವೆನಿಸಿತ್ತು. ಆತ ಕೆಳಗೆ ಬಾಗಿ ಏನೂ ಮಾತನಾಡದೆ ಅವನನ್ನು ಎತ್ತಿ ತನ್ನ ಮಡಿಲಿಗೆ ಹಾಕಿಕೊಂಡನು. ಸಮರ್ ತಕ್ಷಣವೇ ಅವನ ಕುತ್ತಿಗೆಗೆ ಕೈ ಹಾಕಿದನು. ನೀವು ಬಂದ್ರ ಪಪ್ಪ? ನಾನು ಮಮ್ಮಗೆ ಹೇಳ್ತಾನೇ ಇದ್ದೆ ನೀವು ಖಂಡಿತ ಬರ್ತೀರಾ ಅಂತ. ವಿಕ್ರಮ್ ಹಗುರವಾಗಿ ನಗುತ್ತಾ ಅವನ ಕೂದಲನ್ನು ಚುಂಬಿಸಿದನು. ಅಷ್ಟರಲ್ಲಿ ಬಾಗಿಲ ಬಳಿ ನಿಂತಿದ್ದ ಸಿಂಧು ಕಡೆ ಅವನ ದೃಷ್ಟಿ ಹೋಯಿತು. ಸಿಂಧು ಸುಮ್ಮನೆ ಮೌನವಾಗಿ ನಿಂತಿದ್ದಳು. ಅವಳ ಕಣ್ಣುಗಳು ವಿಕ್ರಮ್ ಮುಖವನ್ನೇ ನೋಡುತ್ತಿದ್ದವು. ಅವಳಿಗೆ ಅರ್ಥವಾಗಿತ್ತು, ಈ ಮನುಷ್ಯನ ಮುಖದಲ್ಲಿ ನಗುತ್ತಿದ್ದರೂ ಒಳಗಡೆ ತುಂಬ ಸುಸ್ತಾಗಿದ್ದಾರೆ ಎಂದು. ವಿಕ್ರಮ್ ಒಳಗಡೆ ಬಂದನು. ಸಮರ್ ಇನ್ನೂ ಅವನ ಮಡಿಲಲ್ಲೇ ಇದ್ದನು. ಆತ ಸೋಫಾದ ಮೇಲೆ ಕುಳಿತುಕೊಂಡು ಸಮರ್ನನ್ನು ತನ್ನ ಎದೆಗೆ ಹತ್ತಿರವಾಗಿ ಆಲಂಗಿಸಿ ಕೆಲವು ಸೆಕೆಂಡ್ಗಳ ಕಾಲ ಕಣ್ಣು ಮುಚ್ಚಿ ಕುಳಿತನು. ಸಿಂಧು ನೀರು ತಂದುಕೊಟ್ಟಳು. ಅವಳು ಏನನ್ನೂ ಹೇಳಲಿಲ್ಲ, ಬರೀ ಗ್ಲಾಸನ್ನು ಅವನ ಕಡೆಗೆ ಚಾಚಿದಳು. ವಿಕ್ರಮ್ ಅವಳ ಕಡೆ ನೋಡಿದನು. ಇಬ್ಬರ ಕಣ್ಣುಗಳು ಒಂದಾದವು. ಸಿಂಧು ಕೇವಲ ಇಷ್ಟೇ ಹೇಳಿದಳು, ತುಂಬ ಕೆಲಸ ಇತ್ತಾ? ವಿಕ್ರಮ್ ಹಗುರವಾಗಿ ತಲೆ ಆಡಿಸಿದನು. ಹೌದು, ಸ್ವಲ್ಪ ಜಾಸ್ತಿ ಇತ್ತು. ನಂತರ ಆದ ಸಮರ್ ಕಡೆ ನೋಡುತ್ತಾ ನಗುತ್ತಾ ಹೇಳಿದನು, ಬೇಗ ಬೇಗ ರೆಡಿಯಾಗು, ನಾವೆಲ್ಲರೂ ಡಿನ್ನರ್ಗೆ ಹೊರಗಡೆ ಹೋಗೋಣ. ಸರಿ ಮಗನೇ, ನಿನ್ನನ್ನು ಹೊರಗಡೆ ಕರೆದುಕೊಂಡು ಹೋಗಲು ಪಪ್ಪಾಗೆ ಆಗಲಿಲ್ಲ. ಆಫೀಸ್ನಲ್ಲಿ ತುಂಬ ಕೆಲಸ ಇತ್ತು. ಆದರೆ ಡಿನ್ನರ್ ಮಾತ್ರ ಖಂಡಿತ ಹೊರಗಡೆಯೇ ಮಾಡೋಣ. ಸಮರ್ ತಕ್ಷಣವೇ ನೆಟ್ಟಗೆ ಕುಳಿತುಕೊಂಡನು. ಅವನು ಕೆಲವು ಸೆಕೆಂಡ್ಗಳ ಕಾಲ ವಿಕ್ರಮ್ ಮುಖವನ್ನು ಗಮನಿಸಿ ತುಂಬ ಮುಗ್ಧತೆಯಿಂದ ಹೇಳಿದನು, ಬೇಡ ಪಪ್ಪ, ಇವತ್ತು ಬೇಡ. ವಿಕ್ರಮ್ ಹುಬ್ಬು ಮೇಲಕ್ಕೆ ಏರಿಸಿದನು. ಏಕೆ ಮಗನೇ? ಸಮರ್ ಅವನಿಗೆ ಇನ್ನೂ ಹತ್ತಿರವಾಗಿ ಬಂದು, ನೀವು ತುಂಬ ಸುಸ್ತಾಗಿದ್ದೀರಲ್ಲ, ನಾವು ನಾಳೆ ಹೋಗೋಣ ಅಥವಾ ಸಂಡೇ ಹೋಗೋಣ. ಅಂದು ನನಗೆ ಸ್ಕೂಲ್ ರಜಾ ಇರುತ್ತದೆ. ಕೋಣೆಯಲ್ಲಿ ಕೆಲವು ಸೆಕೆಂಡ್ಗಳ ಕಾಲ ಸಂಪೂರ್ಣ ಮೌನ ಆವರಿಸಿತ್ತು. ವಿಕ್ರಮ್ ಅವನನ್ನೇ ನೋಡುತ್ತಾ ನಿಂತು ಬಿಟ್ಟನು. ನಂತರ ಅವನನ್ನು ತನ್ನ ಮಡಿಲಿನಲ್ಲಿ ಇನ್ನೂ ಮೇಲಕ್ಕೆತ್ತಿ ಅವನ 2 ಕೆನ್ನೆಗಳ ಮೇಲೆ ಮುತ್ತಿಟ್ಟನು. ನನ್ನ ಮಗ ಇಷ್ಟೊಂದು ತಿಳುವಳಿಕೆಯುಳ್ಳವನು ಯಾವಾಗಲಿಂದ ಆದನೋ? ಸಮರ್ ಅಪಾರ ಹೆಮ್ಮೆಯಿಂದ ಹೇಳಿದನು. ಯಾವಾಗಲಿಂದ ನಾನು ಬಿಗ್ ಬಾಯ್ ಆದೆನೋ ಆವಾಗಿನಿಂದ. ಇಷ್ಟನ್ನು ಹೇಳಿದ ಅವನು ಕೆಳಗಿಳಿದು ಕಿಚನ್ ಕಡೆ ಓಡಿದನು. ಸ್ವಲ್ಪ ಸಮಯದ ನಂತರ ತುಂಬ ಜಾಗ್ರತೆಯಿಂದ ಒಂದು ಗ್ಲಾಸ್ ನೀರು ಹಿಡಿದುಕೊಂಡು ಬಂದನು. ಪಪ್ಪ, ನೀರು ಕುಡಿಯಿರಿ. ವಿಕ್ರಮ್ ನೀರು ತೆಗೆದುಕೊಂಡನು. ನಂತರ ಸಮರ್ ಅವನ ಹಿಂಭಾಗ ಬಂದು ನಿಂತುಕೊಂಡನು. ತನ್ನ ಪುಟ್ಟ ಪುಟ್ಟ ಕೈಗಳಿಂದ ಅವನ ತಲೆಯನ್ನು ಒತ್ತಲು ಶುರು ಮಾಡಿದನು. ನಾನು ಸುಸ್ತಾದಾಗ ಮಮ್ಮ ಕೂಡ ಹೀಗೆ ಮಾಡ್ತಾಳೆ ಪಪ್ಪ. ವಿಕ್ರಮ್ ಕಣ್ಣು ತಾನಾಗಿಯೇ ಮುಚ್ಚಿಕೊಂಡವು. ಅವನು ಮೆಲ್ಲನೆ ಸಮರ್ನ ಕೈಯನ್ನು ಹಿಡಿದುಕೊಂಡನು. ಆ ಕ್ಷಣದಲ್ಲಿ ಸಿಂಧುಗೆ ಒಳಗೊಳಗೆ ಯಾಕೋ ತುಂಬಿ ಬಂದಂತಾಗಿತ್ತು. ರಾತ್ರಿಯ ಊಟವನ್ನು ಇಬ್ಬರು ಜೊತೆಯಾಗಿ ಮಾಡಿದರು. ಇವತ್ತು ಯಾರೂ ಹೊರಗಡೆ ಹೋಗಲಿಲ್ಲ. ಮನೆಯಲ್ಲಿ ಅಡುಗೆ ಸಿದ್ಧವಾಗಿತ್ತು. ಊಟದ ಮಧ್ಯೆ ಸಮರ್ ಏನೋ ಮಾತನಾಡುತ್ತಲೇ ಇದ್ದನು. ವಿಕ್ರಮ್ ಕೇಳಿಸಿಕೊಳ್ಳುತ್ತಿದ್ದನು ಮತ್ತು ಸಿಂಧು ಕೇವಲ ಇವರಿಬ್ಬರನ್ನೇ ನೋಡುತ್ತಿದ್ದಳು. ರಾತ್ರಿಯ ಊಟ ಮುಗಿದಿತ್ತು. ಸಮರ್ ತನ್ನ ಮುದ್ದಾದ ಮಾತುಗಳಿಂದ ಇಡೀ ಮನೆಯನ್ನು ನಗಿಸಿ ಈಗ ನಿಧಾನವಾಗಿ ನಿದ್ದೆಯ ಮಂಪರಿಗೆ ಜಾರಿದ್ದನು. ಸಿಂಧು ಅವನನ್ನು ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸಿದಳು. ಸ್ವಲ್ಪ ಸಮಯದ ನಂತರ ಅವಳು ವಾಪಸ್ ಬಂದಾಗ ವಿಕ್ರಮ್ ಸೋಫಾದ ಮೇಲೆ ಕುಳಿತು ಮೊಬೈಲ್ ಕೈಯಲ್ಲಿ ಹಿಡಿದು ಏನೋ ಯೋಚಿಸುತ್ತಿದ್ದರನ್ನು ಕಂಡಿತ್ತು. ಅವನ ಮುಖದಲ್ಲಿ ಆಯಾಸವಿತ್ತು, ಆದರೆ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಶೂನ್ಯತೆ ಇತ್ತು. ಹೇಗೆ ಇವತ್ತು ಅವನಿಗೆ ತನ್ನ ಸ್ವಂತ ಮನೆಯ ನೆನಪು ಕಾಡುತ್ತಿದೆಯೋ ಎನ್ನುವಂತೆ. ಆತ ತಕ್ಷಣವೇ ಫೋನ್ ಎತ್ತಿ ಒಂದು ಕ್ಷಣವೂ ತಡ ಮಾಡದೆ ವಿಡಿಯೋ ಕಾಲ್ ಮಾಡಿದ್ದನು. ಆ ಕಡೆಯಿಂದ ಕೆಲವು ಸೆಕೆಂಡ್ಗಳಲ್ಲೇ ಕಾಲ್ ಕನೆಕ್ಟ್ ಆಯಿತು. ಸ್ಕ್ರೀನ್ ಮೇಲೆ ನೀಲಿಮಾ ಅವರು, ಆನಂದರಾವ್ ಅವರು ಮತ್ತು ಅವರ ಪಕ್ಕದಲ್ಲೇ ಕುಳಿತಿದ್ದ ಅನುಪಮ ಅವರು ಕಂಡರು. ಕಾಲ್ ರಿಸೀವ್ ಆಗುತ್ತಿದ್ದಂತೆ ವಿಕ್ರಮ್ ಮುಖದಲ್ಲಿ ಸಣ್ಣದೊಂದು ನಗು ಮೂಡಿತ್ತು ಮತ್ತು ಆತ ಅತ್ಯಂತ ಮೃದು ಧ್ವನಿಯಲ್ಲಿ ಹೇಳಿದನು, ಐ ಮಿಸ್ ಯು ಅಮ್ಮ. ನೀಲಿಮಾ ಅವರು ಕೆಲವು ಸೆಕೆಂಡ್ ಅವರನ್ನೇ ನೋಡುತ್ತಾ ನಿಂತರು. ಅವರ ಕಣ್ಣಲ್ಲಿ ತಾವಾಗಿ ನೀರು ತುಂಬಿ ಬಂತು. ಅವರು ಸ್ಕ್ರೀನ್ ಮೇಲೆ ಕೈ ಇಟ್ಟರು, ಹೇಗೆ ಅವನ ಮುಖವನ್ನು ಮುಟ್ಟುತ್ತಿದ್ದರು ಎನ್ನುವಂತೆ. ಅಷ್ಟೇ ನನ್ನ ಮಗನೇ, ತುಂಬ ಬೇಗ
ನಾವು ಬರ್ತಿದ್ದೀವಿ ಅಂದ ಹಾಗೆ ಹೇಳು, ಹೇಗಿದ್ದಾನೆ ನನ್ನ ಮಗ? ವಿಕ್ರಮ್ ಹಗುರವಾಗಿ ನಕ್ಕನು. ಅವನು ತಲೆಯಾಡಿಸಿದನು. ಚೆನ್ನಾಗಿದ್ದೇನೆ, ತುಂಬ ಚೆನ್ನಾಗಿದ್ದೇನೆ. ಆದರೆ ಅವನ ಕಣ್ಣುಗಳು ಬೇರೆಯದ್ದೇ ಕತೆ ಹೇಳುತ್ತಿದ್ದವು. ಇಷ್ಟು ದಿನಗಳ ನಂತರ ಬಹುಶಃ ಮೊದಲ ಬಾರಿಗೆ ಆತ ತನ್ನದೇ ಮನೆಯಲ್ಲಿ ತನ್ನದೇ ಪರಿವಾರದ ಜೊತೆಗಿದ್ದನು. ಆದರೂ ಆ ಇಬ್ಬರು ವ್ಯಕ್ತಿಗಳ ಕೊರತೆ ಅವನಿಗೆ ಕಾಡುತ್ತಿತ್ತು. ಅಷ್ಟರಲ್ಲೇ ಹಿಂದಿನಿಂದ ಓಡಿ ಬಂದ ಸಮರ್ ಫೋನ್ ನೋಡಿದ ತಕ್ಷಣವೇ ಖುಷಿಯಿಂದ ಕಿರುಚಿದನು. ಅಜ್ಜಿ! ಅನುಪಮ ಅವರ ಮುಖ ಒಮ್ಮೆಲೆಯೇ ಅರಳಿತ್ತು. ಅಯ್ಯೋ ನನ್ನ ಪುಟ್ಟ ಸಮರ್! ಸಮರ್ ಸ್ಕ್ರೀನ್ ಹತ್ತಿರ ಬಂದು ಕುಳಿತನು. ನೀವು ಹೇಗಿದ್ದೀರಾ? ನೀವು ಯಾವಾಗ ಬರ್ತೀರಾ ನನ್ನ ಹತ್ತಿರ? ಅನುಪಮ ಅವರ ಕಣ್ಣುಗಳು ತುಂಬಿ ಬಂದವು. ತುಂಬ ಬೇಗ ಬರ್ತೀನಿ ಮಗನೇ, ಇನ್ನು ಕೆಲವು ದಿನಗಳು ಅಷ್ಟೇ, ಆಮೇಲೆ ನಾವೆಲ್ಲರೂ ನಿನ್ನ ಜೊತೆಗೇ ಇರೋಣ, ಸಮರ್ ತಕ್ಷಣವೇ ಹೇಳಿದನು. ಪಕ್ಕಾ ತಾನೇ? ಆನಂದರಾವ್ ಅವರು ನಕ್ಕರು. ಖಂಡಿತ ಪಕ್ಕ. ನಂತರ ಸಮರ್ ಹೆಮ್ಮೆಯಿಂದ ಹೇಳಿದನು, ನೋಡಿ, ನಾನು ಈಗ ಪಪ್ಪ ಜೊತೆ ಇರ್ತೀನಿ ಮತ್ತು ನಾನು ಈಗ ಬಿಗ್ ಬಾಯ್ ಆಗಿದ್ದೀನಿ. ಮೊಮ್ಮಂಗೆ ಕಾಟ ಕೂಡ ಕೊಡಲ್ಲ. ಅದನ್ನು ಕೇಳಿ ಆ ಕಡೆಯಿಂದ ಮೂವರು ಜೋರಾಗಿ ನಕ್ಕರು. ಇದೇ ಸಮಯದಲ್ಲಿ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಸಿಂಧು ಮೌನವಾಗಿ ಇವೆಲ್ಲವನ್ನ ನೋಡುತ್ತಿದ್ದಳು. ಅವಳ ದೃಷ್ಟಿ ಒಮ್ಮೆ ವಿಕ್ರಮ್ ಮೇಲೆ ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ಹೋಗುತ್ತಿತ್ತು. ಅವಳು ಏನೂ ಮಾತನಾಡುತ್ತಿರಲಿಲ್ಲ, ಬರೀ ಗಮನಿಸುತ್ತಿದ್ದಳು. ಒಬ್ಬ ಮನುಷ್ಯ ತನ್ನ ಸಂಬಂಧಗಳನ್ನು ಎಷ್ಟು ಆಳವಾಗಿ ಪ್ರೀತಿಸುತ್ತಾನೆ ಎಂದು. ಅಷ್ಟರಲ್ಲಿ ನೀಲಿಮಾ ಅವರ ದೃಷ್ಟಿ ಅವಳ ಮೇಲೆ ಬಿತ್ತು. ಅವರು ಸ್ವಲ್ಪ ಗಮನಿಸಿ ನೋಡಿದರು. ನಂತರ ಅತ್ಯಂತ ಮೃದು ಧ್ವನಿಯಲ್ಲಿ ಕರೆದರು, ಸಿಂಧು ಮಗಳೇ. ಸಿಂಧು ತಕ್ಷಣ ಸಂಭಾಳಿಸಿಕೊಂಡು ಸ್ಕ್ರೀನ್ ಹತ್ತಿರ ಬಂದಳು. ಹೇಳಿ ಅಮ್ಮ. ನೀಲಿಮಾ ಅವರು ಕೆಲವು ಸೆಕೆಂಡ್ಗಳ ಅವಳನ್ನೇ ನೋಡಿ ನಿಧಾನವಾಗಿ ಹೇಳಿದರು, ನೀನು ಖುಷಿಯಾಗಿ ಇಲ್ವಾ? ಈ ಪ್ರಶ್ನೆ ಕೇಳಿ ಸಿಂಧು ಸ್ವಲ್ಪ ದಂಗಾದಳು. ಆದರೆ ಮರುಕ್ಷಣವೇ ಅವಳ ಮುಖದಲ್ಲಿ ಅತ್ಯಂತ ಮೃದುವಾದ ಆದರೆ ಆಳವಾದ ಮುಗುಳ್ನಗು ಮೂಡಿತ್ತು. ಅವಳು ತಲೆಯಾಡಿಸಿದಳು. ಅಯ್ಯೋ, ಹಾಗೇನೂ ಇಲ್ಲ ಅಮ್ಮ, ನಾನು ತುಂಬ ಖುಷಿಯಾಗಿದ್ದೇನೆ. ನಾನು ಈ ಬಾರಿ ಇವರಿಬ್ಬರು ಅಪ್ಪ ಮಗ ಮಾತನಾಡುತ್ತಿರುವುದನ್ನು ನೋಡ್ತಾ ಇದ್ದೆ ಅಷ್ಟೇ. ಕೆಲವು ಸೆಕೆಂಡ್ಗಳ ಕಾಲ ಸ್ಕ್ರೀನ್ನ ಇಬ್ಬರು ಬದಿಯಲ್ಲಿ ಒಂದು ರೀತಿಯ ಶಾಂತಿ ಆವರಿಸಿತ್ತು. ಅಷ್ಟರಲ್ಲಿ ಆನಂದರಾವ್ ಅವರು ಜೋರಾಗಿ ನಕ್ಕರು. ಅರೆ, ಯಾರಾದರೂ ನನ್ನನ್ನು ಕೇಳಿ ನಾನು ಹೇಗಿದ್ದೇನೆ ಅಂತ. ಸಿಂಧು ತಕ್ಷಣ ಅಲರ್ಟ್ ಆಗಿ ಬೇಗನೆ ಕೇಳಿದಳು, ಹೇಗಿದ್ದೀರಾ ನೀವು ಸರ್? ಇವರನ್ನೇನೋ ಅಮ್ಮ ಅಂತ ಕರಿತೀಯ, ಆದರೆ ನನ್ನನ್ನು ಇನ್ನು ಸರ್ ಅಂತಾನೇ ಕರಿತೀಯ. ಇದು ತುಂಬ ತಪ್ಪು ಸಿಂಧು. ಸಿಂಧು ಸ್ವಲ್ಪ ಮುಜುಗರಕ್ಕೊಳಗಾದಳು. ಅವಳು ಸಣ್ಣ ಸಂಕೋಚದೊಂದಿಗೆ ಕೇಳಿದಳು, ಹೇಗಿದ್ದೀರಾ ಅಪ್ಪ? ಆನಂದರಾವ್ ಅವರ ಮುಖದಲ್ಲಿ ಮೂಡಿದ ಸಂತೋಷವನ್ನು ಮುಚ್ಚಿಡಲು ಸಾಧ್ಯವೇ ಇರಲಿಲ್ಲ. ಅವರು ಅಪಾರ ಪ್ರೀತಿಯಿಂದ ಹೇಳಿದರು, ಈಗ ತುಂಬ ಚೆನ್ನಾಗಿದ್ದೀನಿ ಮಗಳೇ. ಬರೀ ನೀವಿಬ್ಬರು ಯಾವಾಗಲೂ ಹೀಗೆ ಖುಷಿಯಾಗಿರಿ. ಸಿಂಧು ಕಣ್ಣುಗಳು ಸ್ವಲ್ಪ ತೇವವಾದವು. ಅವಳು ಅತ್ಯಂತ ನಿಧಾನವಾಗಿ ಹೇಳಿದರು, ನಿಮ್ಮೆಲ್ಲರ ಕೊರತೆ ತುಂಬ ಕಾಡ್ತಾ ಇದೆ, ಬೇಗ ಬಂದು ಬಿಡಿ. ಈ ಬಾರಿ ನೀಲಿಮಾ ಅವರು ಮತ್ತು ಅನುಪಮ ಅವರು ಇಬ್ಬರು ಒಟ್ಟಿಗೆ ಹೇಳಿದರು, ತುಂಬ ಬೇಗ ಮಗಳೇ, ನಾವು ಬರ್ತಾ ಇದ್ದೀವಿ. ವಿಕ್ರಮ್ ಇವೆಲ್ಲವನ್ನ ನೋಡುತ್ತಿದ್ದನು. ನಂತರ ಅವನ ದೃಷ್ಟಿ ಸಿಂಧು ಕಡೆ ಹೋಯಿತು. ಅವಳು ಮೊದಲ ಬಾರಿಗೆ ಮುಕ್ತವಾಗಿ ಅವನ ಫ್ಯಾಮಿಲಿ ಜೊತೆ ಮಾತನಾಡುತ್ತಿದ್ದಳು. ಯಾವುದೇ ಫಾರ್ಮಾಲಿಟೀಸ್ ಇರಲಿಲ್ಲ, ಯಾವುದೇ ದೂರವಿರಲಿಲ್ಲ, ಕೇವಲ ಸ್ವಂತಿಕೆ ಇತ್ತು. ಅವನು ಮೆಲ್ಲನೆ ಸಿಂಧು ಕಡೆ ನೋಡುತ್ತಾ ಮನಸ್ಸಿನಲ್ಲಿಯೇ ಯೋಚಿಸಿದನು, ಬಹುಶಃ ಇದನ್ನೇ ಮನೆ ಅಂತಾರೆ ಅನಿಸುತ್ತದೆ, ಎಲ್ಲಿ ಜನ ಸಂಬಂಧಗಳನ್ನು ಕೇಳಿ ಪಡೆಯಲ್ಲ, ಬದಲಿಗೆ ನಿಧಾನವಾಗಿ ಹೃದಯದಲ್ಲಿ ಜಾಗ ಮಾಡಿಕೊಳ್ಳುತ್ತಾರೆ. ಕಾಲ್ ಮುಗಿದ ನಂತರ ಕೋಣೆಯಲ್ಲಿ ಕೆಲವು ಕ್ಷಣ ಕಾಲ ಶಾಂತಿ ಇತ್ತು. ಊಟ ಮುಗಿದ ನಂತರ ಸಮರ ಕಳಿಸುತ್ತಾ ಹೋಗಿದ್ದನು. ಇವತ್ತು ನಾನು ನಿಮ್ಮಿಬ್ಬರ ಜೊತೆ ಮಲಗುತ್ತೇನೆ. ಮಧ್ಯದಲ್ಲಿ ವಿಕ್ರಮ್ ನಕ್ಕನು. ಸರಿ ನನ್ನ ಪುಟ್ಟ ಗೆಳೆಯ, ನೀನು ನಮ್ಮ ಪಕ್ಕದಲ್ಲೇ ಮಲಗು. ಮೂವರು ಬೆಡ್ರೂಮ್ಗೆ ಬಂದರು. ಸಮರ್ ಮಧ್ಯದಲ್ಲಿ ಬಂದು ಮಲಗಿಕೊಂಡನು. ಮೊದಲಿಗೆ ಪಪ್ಪನ ಕೈ ಹಿಡಿದುಕೊಂಡನು, ಆಮೇಲೆ ಮಮ್ಮನ ಕೈ, ಮತ್ತು ಕೆಲವೇ ನಿಮಿಷಗಳಲ್ಲಿ ನಿದ್ದೆಗೆ ಜಾರಿದನು. ಕೋಣೆಯಲ್ಲಿ ಮಂದವಾದ ಲೈಟ್ ಇತ್ತು. ವಿಕ್ರಮ್ ಮಲಗಿದ್ದನು, ಆದರೆ ಅವನ ಕಣ್ಣುಗಳಲ್ಲಿ ನಿದ್ದೆ ಇರಲಿಲ್ಲ. ಅವನು ಪದೇ ಪದೇ ಮಗ್ಗಲು ಬದಲಿಸುತ್ತಿದ್ದನು. ಸಿಂಧು ಅವನನ್ನೇ ಗಮನಿಸುತ್ತಿದ್ದಳು. ನಂತರ ಅವಳು ನಿಧಾನವಾಗಿ ಕೇಳಿದಳು, ಸಮರ್ನನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿ. ಅವನ ಪಕ್ಕದಲ್ಲಿ ತೆರೆದಿಂಬು ಇಟ್ಟು ವಿಕ್ರಮ್ ಹತ್ತಿರ ಬಂದು ಕುಳಿತಳು. ಅತ್ಯಂತ ಮೆಲ್ಲನೆ ಅವನ ಕೂದಲನ್ನು ಸವರುತ್ತಾ ಕೇಳಿದಳು, ತುಂಬ ಸುಸ್ತಾಗಿದ್ದೀರಾ ಅಲ್ವಾ ನೀವು? ವಿಕ್ರಮ್ ಅವಳ ಕಡೆ ನೋಡಿದನು, ಕೆಲವು ಸೆಕೆಂಡ್ ಅವಳನ್ನೇ ದಿಟ್ಟಿಸುತ್ತ. ನಂತರ ಅತ್ಯಂತ ನಿಧಾನವಾಗಿ ಹೇಳಿದನು, ಸುಸ್ತಂತೂ ಆಗಿದೆ ಸಿಂಧು, ಆದರೆ ನಿದ್ದೆ ಬರ್ತಾ ಇಲ್ಲ. ಇಷ್ಟನ್ನು ಹೇಳಿ ಆತ ಅವಳ ಮಡಿಲಿನಲ್ಲಿ ತಲೆ ಇಟ್ಟನು. ಅವಳ ಹೊಟ್ಟೆಯ ಕಡೆಗೆ ಮುಖ ಮಾಡಿ ಅವಳ ಸೊಂಟವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳಿದನು, ಆದರೆ ನಾನು ಒಂದು ನೆಮ್ಮದಿಯ ನಿದ್ದೆ ಮಾಡಬೇಕು ಅಂತ ಬಯಸುತ್ತಿದ್ದೇನೆ ಸಿಂಧು. ಸಿಂಧುಗೆ ಅರ್ಥವಾಗಿತ್ತು. ಅವಳು ಏನು ಹೇಳಲಿಲ್ಲ, ಬರೀ ಅವನ ತಲೆಗೆ ಲಘುವಾಗಿ ಮಾಲಿಶ್ ಮಾಡಲು ಶುರು ಮಾಡಿದಳು. ವಿಕ್ರಮ್ ಸಿಂಧುಳ ಹೊಟ್ಟೆಯ ಮೇಲೆ ಮೃದುವಾಗಿ ಚುಂಬಿಸಿದನು. ಅವಳ ಹೃದಯ ಬಡಿತ ಒಮ್ಮೆಲೆ ವೇಗವಾಗಿ ಓಡಲಾರಂಭಿಸಿತು. ವಿಕ್ರಮ್ ಅವಳ ಹಾರ್ಟ್ ಬೀಟ್ ಇಷ್ಟೊಂದು ವೇಗವಾಗಿ ಚಲಿಸುತ್ತಿರುವುದನ್ನು ಗಮನಿಸಿ ಅವಳ ಮುಖದ ಕಡೆ ನೋಡಲಾರಂಭಿಸಿದನು. ಸಿಂಧು ನಾಚಿಕೆಯಿಂದ ತನ್ನ ಮುಖವನ್ನು ಇತ್ತ ಅತ್ತ ತಿರುಗಿಸತೊಡಗಿದ್ದಳು. ಸ್ವಲ್ಪ ಸಮಯದ ನಂತರ ವಿಕ್ರಮ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ಸಿಂಧು ಕೈ ಅಲ್ಲಿ ನಿಂತಿತ್ತು. ವಿಕ್ರಮ್ ಅತ್ಯಂತ ಮೆಲ್ಲಗೆ ಅವಳನ್ನು ತನ್ನ ಕಡೆಗೆ ಎಳೆದುಕೊಂಡನು. ಸಿಂಧು ಏನೂ ಮಾತನಾಡದೆ ಅವನ ಪಕ್ಕದಲ್ಲಿ ಮಲಗಿಕೊಂಡಳು.
ತನ್ನ ತಲೆಯನ್ನು ಅವನ ಹೆಗಲ ಮೇಲಿಟ್ಟಳು. ವಿಕ್ರಮ್ ಅವಳನ್ನು ತನ್ನ ಬಾಹುಗಳ ಬಂಧನದಲ್ಲಿ ಅಪ್ಪಿಕೊಂಡನು. ಅವಳ ಹಣೆಯ ಮೇಲೆ ಕಣ್ಣುಗಳನ್ನು ಒತ್ತಿ ಚುಂಬಿಸಿ ಅತ್ಯಂತ ಮೃದುವಾಗಿ ಹೇಳಿದನು, ಐ ಲವ್ ಯು ಸಿಂಧು. ಕಣ್ಣುಗಳು ಮುಚ್ಚಿಕೊಂಡಳು. ಅವಳಿಗೆ ವಿಕ್ರಮ್ ಈ ರೀತಿ ಹೇಳುವುದು ಬದುಕಿನಲ್ಲಿ ಅತ್ಯಂತ ದೊಡ್ಡ ನೆಮ್ಮದಿ ನೀಡುತ್ತಿತ್ತು. ಆದರೆ ಅವಳಿಗೆ ಇನ್ನೂ ಈ ಮಾತು ವಿಕ್ರಮ್ಗೆ ಪ್ರತಿಯಾಗಿ ಉತ್ತರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವಳ ಹೃದಯದಲ್ಲಿ ಅವನ ಬಗ್ಗೆ ಪ್ರೀತಿಯ ಭಾವನೆ ಆಗಲೇ ಮೂಡಿ ಬಂದಿದ್ದವು. ಅವಳು ಅದನ್ನು ಅರ್ಥ ಮಾಡಿಕೊಂಡು ಇದ್ದಳು. ವಿಕ್ರಮ್ ಕಾಣಿಸದಿದ್ದಾಗ ಹೃದಯ ಬೇಸರಗೊಳ್ಳುವುದು ಮತ್ತು ಆತರ ಹತ್ತಿರ ಬಂದಾಗ ಮನಸ್ಸಿಗೆ ನೆಮ್ಮದಿ ಸಿಗುವುದು, ಇವೆಲ್ಲವೂ ಪ್ರೀತಿಯ ಭಾವನೆಗಳೇ ತಾನೇ. ಯಾವುದನ್ನು ಅವಳು ಅವನಿಗಾಗಿ ಅನುಭವಿಸುತ್ತಿದ್ದಳು. ಆದರೆ ಮನಸ್ಸಿನಲ್ಲಿ ಇನ್ನೂ ಒಂದು ಸಣ್ಣ ಸಂಕೋಚವಿತ್ತು. ಅದಕ್ಕೆ ಅವಳು ತನ್ನ ಹೃದಯದ ಮಾತನ್ನು ವಿಕ್ರಮ್ಗೆ ನೇರವಾಗಿ ಹೇಳಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವಳ ತಲೆಯಲ್ಲಿ 10 ಯೋಚನೆಗಳು ಓಡುತ್ತಿದ್ದವು. ಅವಳು ವಿಕ್ರಮ್ನನ್ನು ಅವನ ಹಕ್ಕಿನಿಂದ ಇನ್ನೂ ಹೆಚ್ಚು ದಿನ ದೂರ ಇಡಲು ಬಯಸುತ್ತಿರಲಿಲ್ಲ. ಅವಳು ಬಯಸುತ್ತಿದ್ದಳು ವಿಕ್ರಮ್ಗೆ ಅವನ ಪ್ರೀತಿಯ ಸಂಪೂರ್ಣ ಹಕ್ಕನ್ನು ಕೊಡಬೇಕು ಎಂದು. ಆತ ತುಂಬ ಕಾಯುತ್ತಿದ್ದಾನೆ, ಸಿಂಧುಗಾಗಿ ತುಂಬ ತಡಪಡಿಸುತ್ತಿದ್ದಾನೆ. ಈಗ ಅವಳು ಅವನನ್ನು ಇನ್ನೂ ಹೆಚ್ಚು ಕಾಡಿಸಲು ಬಿಡಲು ಬಯಸುತ್ತಿರಲಿಲ್ಲ. ಆದರೆ ಅವಳು ಸ್ವಂತ ಮೊದಲು ಹೆಜ್ಜೆ ಹೇಗೆ ಇಡಬೇಕು, ಇದೇ ಅವಳ ತಲೆಯಲ್ಲಿ ಓಡುತ್ತಿತ್ತು. ಇತ್ತ ವಿಕ್ರಮ್ ಮಾತ್ರ ಅತ್ಯಂತ ನೆಮ್ಮದಿಯಿಂದ ನಿದ್ದೆಗೆ ಜಾರಿದನು. ಅವನ ಪ್ರಾಣ, ಅವನ ನೆಮ್ಮದಿ ಇವತ್ತು ಅವನ ತೋಳುಗಳಲ್ಲಿದ್ದವು. ಅವನಿಗೆ ಇನ್ನು ಬೇರೆ ಏನು ಬೇಕಿತ್ತು? ಸಿಂಧು ಕೂಡ ಇದೇ ಎಲ್ಲ ವಿಷಯಗಳನ್ನು ಯೋಚಿಸುತ್ತಾ ಪರಸ್ಪರ ಆಪ್ತತೆಯನ್ನು ಅನುಭವಿಸುತ್ತಾ ನಿದ್ದೆಯ ಆವೃತ್ತಿಗೆ ಯಾವಾಗ ಜಾರಿದಳು ಅವಳಿಗೆ ತಿಳಿಯಲೇ ಇಲ್ಲ. ಪ್ರೀತಿಗೆ ಕೇವಲ ದೇಹದ ಅಗತ್ಯ ಎಲ್ಲಿದೆ? ಅದು ಬರೀ ಒಂದು ಮಾಧ್ಯಮ ಅಷ್ಟೇ. ತನ್ನ ಜೀವನ ಸಂಗಾತಿಯ ಮೇಲೆ ಪ್ರೀತಿಯನ್ನು ಸುರಿಸಲು ಅದೇ ಪ್ರೀತಿಯನ್ನು ಆತ್ಮದಿಂದ ಅನುಭವಿಸಲಾಗುತ್ತದೆ. ಮತ್ತು ಇವರಿಬ್ಬರ ಸಂಬಂಧ ಇವತ್ತು ದೇಹದ ಆಕರ್ಷಣೆಗಿಂತ ತುಂಬ ಮೇಲೆದ್ದು ನಿಂತಿತ್ತು. ಪರಸ್ಪರ ಖುಷಿ, ಪರಸ್ಪರರನ್ನು ಅನುಭವಿಸುವುದು, ಒಬ್ಬರಲ್ಲೊಬ್ಬರು ನೆಮ್ಮದಿಯನ್ನು ಹುಡುಕುವುದು. ಮುಂಜಾನೆಯ ಹಗುರವಾದ ಬಂಗಾರದ ಬಣ್ಣದ ಬೆಳಕು ದೊಡ್ಡ ಗಾಜಿನ ಕಿಟಕಿಗಳಿಂದ ಜಾರಿಕೊಂಡು ಕೋಣೆಯೊಳಗೆ ಬರುತ್ತಿತ್ತು. ಹೊರಗಡೆ ಇಡೀ ನಗರದ ಎದ್ದು ಬಿಟ್ಟಿತ್ತು. ಆದರೆ ಈ ಕೋಣೆಯಲ್ಲಿ ಇನ್ನೂ ಒಂದು ನೆಮ್ಮದಿ, ಶಾಂತಿ ಹರಡಿತ್ತು. ರಾತ್ರಿಯವರೆಗೂ ಕೆಲಸದ ಆಯಾಸ ಮತ್ತು ತನ್ನವರ ಮಧ್ಯೆ ಕಳೆದ ಸುಂದರ ಕ್ಷಣಗಳ ನಂತರ, ಇವತ್ತು ಕಳೆದ ಹಲವು ವರ್ಷಗಳ ನಂತರ ಮೊದಲ ಬಾರಿಗೆ ವಿಕ್ರಮ್ನ ನಿದ್ದೆ ಬೆಳಗ್ಗೆ 7 ಗಂಟೆಯಾದರೂ ಮುರಿದಿರಲಿಲ್ಲ. ಇವತ್ತು ಅವನ ಮುಖದಲ್ಲಿ ಆಫೀಸ್ನಲ್ಲಿ ಇರುತ್ತಿದ್ದ ಆ ಕಠಿಣತೆ ಇರಲಿಲ್ಲ, ಅಥವಾ ಕಳೆದ ವರ್ಷಗಳಿಂದ ಅವನ ಜೊತೆ ಅಂಟಿಕೊಂಡಿದ್ದ ಆ ತಳಮಳ ಇರಲಿಲ್ಲ. ಇವತ್ತು ಅವನ ಮುಖದಲ್ಲಿ ಕೇವಲ ನೆಮ್ಮದಿ ಇತ್ತು. ಸಿಂಧುಳ ನಿದ್ದೆ ನಿಧಾನವಾಗಿ ತಿಳಿಯಾಗಿತ್ತು. ಕೆಲವು ಕ್ಷಣಗಳ ತಾನು ಎಲ್ಲಿದ್ದೇನೆ ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ನಂತರ ಎದುರಿಗೆ ಮಲಗಿದ್ದ ವಿಕ್ರಮ್ ಮೇಲೆ ಅವಳ ದೃಷ್ಟಿ ಬೀಳುತ್ತಿದ್ದಂತೆ ಅವಳ ಮುಖದಲ್ಲಿ ಅತ್ಯಂತ ಹಗುರವಾದ ಮುಗುಳ್ನಗೆ ಮೂಡಿತು. ವಿಕ್ರಮ್ ಮಗ್ಗುಲು ಬದಲಿಸಿ ಅವಳ ಕಡೆ ಮುಖ ಮಾಡಿ ಮಲಗಿದ್ದನು. ನಿದ್ದೆಯಲ್ಲೂ ಅವನ ಒಂದು ಕೈ ಅವಳ ಹತ್ತಿರವೇ ಇತ್ತು. ಹೀಗೆ ಮಲಗಿದ್ದಾಗಲೂ ಅವಳು ಅವನನ್ನು ಬಿಡಲು ಅಥವಾ ಬಯಸುತ್ತಿರಲಿಲ್ಲ ಎನ್ನುವಂತೆ. ಸಿಂಧು ಸ್ವಲ್ಪ ಸಮಯ ಬರೀ ಅವನನ್ನೇ ನೋಡುತ್ತಿದ್ದಳು. ಅವನ ಹಣೆಯ ಮೇಲೆ ಕೆಲವು ಕೂದಲುಗಳು ಬಿದ್ದಿದ್ದವು. ಸಿಂಧು ಅತ್ಯಂತ ನಿಧಾನವಾಗಿ ಮುಂದೆ ಬಂದು ತನ್ನ ನಡುಗುತ್ತಿದ್ದ ಬೆರಳುಗಳಿಂದ ಅವನ ಹಣೆಯ ಮೇಲಿದ್ದ ಕೂದಲನ್ನು ಹಿಂದೆ ಸರಿಸಿದಳು. ವಿಕ್ರಮ್ ನಿದ್ದೆಯಲ್ಲಿ ಲಘುವಾಗಿ ತಲೆಯಾಡಿಸಿದನು, ಆದರೆ ಕಣ್ಣು ಬಿಡಲಿಲ್ಲ. ಸಿಂಧುಳ ದೃಷ್ಟಿ ಅವನ ಮುಖದ ಮೇಲೆ ಸ್ಥಿರವಾಗಿತ್ತು. ಅವಳ ಕಣ್ಣುಗಳು ನಿಧಾನವಾಗಿ ದೊಡ್ಡದಾಗತೊಡಗಿದ್ದವು. ಅವಳು ಅತ್ಯಂತ ಕ್ಷೀಣ ಧ್ವನಿಯಲ್ಲಿ ಹೇಳಿದಳು, ನಾನು ಇಷ್ಟೊಂದು ಅದೃಷ್ಟವಂತೆ ಆಗ್ತೀನಿ ಅಂತ ನಾನು ಯಾವತ್ತೂ ಯೋಚಿಸುತ್ತಿರಲಿಲ್ಲ. ಅವಳ ಧ್ವನಿ ಎಷ್ಟು ಕಡಿಮೆ ಇತ್ತೆಂದರೆ ಅವಳು ತನ್ನಷ್ಟಕ್ಕೆ ತಾನೇ ಮಾತನಾಡಿಕೊಳ್ಳುತ್ತಿರುವಂತೆ ಭಾಸವಾಗಿತ್ತು. ನನ್ನ ಲೈಫ್ನಲ್ಲಿ ಯಾರಾದರೂ ಒಬ್ಬರು ಬರ್ತಾರೆ, ಯಾರು ನನ್ನನ್ನು ಯಾವುದೇ ಪ್ರಶ್ನೆಗಳಿಲ್ಲದೆ, ಯಾವುದೇ ದೂರುಗಳಿಲ್ಲದೆ ತನ್ನವರನ್ನಾಗಿ ಒಪ್ಕೊತಾರೆ ಅಂತ ನಾನು ಅಂದುಕೊಂಡೇ ಇರಲಿಲ್ಲ. ಅವಳ ಬೆರಳುಗಳು ವಿಕ್ರಮ್ನ ಕೆನ್ನೆಯ ಮೇಲೆ ಚಲಿಸಿದ್ದವು. ನಿಮಗೆ ಗೊತ್ತಾ, ಒಮ್ಮೊಮ್ಮೆ ನನಗೆ ನನ್ನದೇ ಅದೃಷ್ಟದ ಮೇಲೆ ನಂಬಿಕೆ ಬರಲ್ಲ. ನಾನು ಏನಾದರೂ ಕನಸು ಕಾಣ್ತಾ ಇದ್ದೀನಾ ಅನಿಸುತ್ತೆ. ಅವಳ ಕಣ್ಣುಗಳು ತುಂಬಿ ಬಂದವು. ನೀವು ತುಂಬ ಒಳ್ಳೆಯ ಹಸ್ಬೆಂಡ್, ತುಂಬ ಒಳ್ಳೆಯ ತಂದೆ, ಆದರೆ ಅದಕ್ಕಿಂತ ಹೆಚ್ಚು ನೀವು ತುಂಬ ಒಳ್ಳೆಯ ಮನುಷ್ಯ. ಅವಳು ಅತ್ಯಂತ ನಿಧಾನವಾಗಿ ನಗುತ್ತಾ ಹೇಳಿದಳು, ಪ್ರತಿಯೊಬ್ಬರ ಲೈಫ್ನಲ್ಲೂ ಇಂತಹ ಜೀವನ ಸಂಗಾತಿ ಬರಲ್ಲ. ಯಾರು ಸ್ವಂತ ಒಡೆದು ಹೋಗಿದ್ದಾರೆ, ಎದುರಿಗಿರುವವರನ್ನು ಸಂಭಾಳಿಸಿಕೊಳ್ಳುತ್ತಾರೋ. ಅವಳ ಗಂಟಲು ಗದ್ಗದಿತವಾಗಿತ್ತು. ನನ್ನ ಮಗನಿಗೆ ತಂದೆಯ ಪ್ರೀತಿ ಕೊಟ್ಟಿದ್ದಕ್ಕೆ, ನನಗೆ ಗೌರವ ಕೊಟ್ಟಿದ್ದಕ್ಕೆ, ನನ್ನ ಕೈ ಹಿಡಿದು ನಡೆಸಿದ್ದಕ್ಕೆ ಥ್ಯಾಂಕ್ ಯು. ಅವಳು ಅತ್ಯಂತ ನಿಧಾನವಾಗಿ ಅವನ ಕೆನ್ನೆಯ ಮೇಲೆ ತನ್ನ ತುಟಿಗಳನ್ನು ಇಟ್ಟಳು. ಈ ಎಲ್ಲ ಮಾತುಗಳನ್ನು ನಿಮ್ಮೆದುರು ಹೃದಯ ಬಿಚ್ಚಿ ಹೇಳಬೇಕು ಅನಿಸುತ್ತೆ, ಆದರೆ ಗೊತ್ತಿಲ್ಲ ಯಾಕೋ ನಿಮ್ಮೆದುರು ಬಂದರೆ ಈ ನಾಲಿಗೆಯೇ ಮೌನವಾಗಿ ಬಿಡುತ್ತೆ.
ಬೀಳುತ್ತದೆ. ಕೆಲವು ಸೆಕೆಂಡ್ ಅವಳು ಅಲ್ಲೇ ನಿಂತಳು. ನಂತರ ನಿಧಾನವಾಗಿ ಅವಳ ದೃಷ್ಟಿ ಅವನ ತುಟಿಗಳ ಕಡೆ ಹೋಯಿತು. ಮುಂದಿನ ಹೆಜ್ಜೆಯಲ್ಲಿ ಸಿಂಧು ಅವನ ತುಟಿಗಳ ಕಡೆ ಬಾಗಲಾರಂಭಿಸಿದಳು. ಆದರೆ ಮತ್ತೆ ಸಂಕೋಚಗೊಂಡು ಹಿಂದೆ ಸರಿಯಲು ಯತ್ನಿಸಿದಳು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಅವಳ ಮಣಿಕಟ್ಟನ್ನು ಯಾರೋ ಗಟ್ಟಿಯಾಗಿ ಹಿಡಿದುಕೊಂಡರು. ಸಿಂಧು ಲಘುವಾಗಿ ದಂಗಾದಳು. ವಿಕ್ರಮ್ ಕಣ್ಣುಗಳು ಮುಚ್ಚಿದ್ದವು, ಆದರೆ ತುಟಿಗಳ ಮೇಲೆ ಆಳವಾದ ಮುಗುಳ್ನಗು ಇತ್ತು. ಮುಂದಿನ ಕ್ಷಣದಲ್ಲಿ ಆತ ಕಣ್ಣುಗಳನ್ನು ತೆರೆದು ಅತ್ಯಂತ ಮೃದು ಧ್ವನಿಯಲ್ಲಿ ಹೇಳಿದನು, ಚಿನ್ನ, ಪ್ರೀತಿಸಬೇಕು ಅಂತ ಅನಿಸಿದ ಮೇಲೆ ಈ ಭಯ ಯಾಕೆ? ಸಿಂಧುಳ ಉಸಿರು ನಿಂತಂತಾಗಿತ್ತು. ವಿಕ್ರಮ್ ನಿಧಾನವಾಗಿ ಅವಳ ಕೈಯನ್ನು ಎಳೆದು ಅವಳನ್ನು ತನ್ನ ಇನ್ನೂ ಹತ್ತಿರಕ್ಕೆ ಮಾಡಿಕೊಂಡನು. ನಾನು ನಿನ್ನವನೇ ತಾನೆ? ಪೂರ್ತಿಯಾಗಿ. ನಾನು ಇವತ್ತಲ್ಲ, 5 ವರ್ಷಗಳ ಹಿಂದೆಯೇ ನಿನ್ನವನಾಗಿ ಬಿಟ್ಟಿದ್ದೆ. ಆ ಕ್ಷಣದಲ್ಲಿ ಯಾವಾಗ ನಾನು ನಿನ್ನ ಹತ್ತಿರ ಬಂದಿದ್ದೇನೋ ನಿನಗೆ ಗೊತ್ತಾ? ಅವನ ಧ್ವನಿ ನಿದ್ದೆಯ ಮಂಪರಿನಿಂದ ಕೂಡಿತ್ತು, ಆದರೆ ತುಂಬ ಆಳವಾಗಿತ್ತು. ನಿನ್ನ ತೋಳುಗಳ ಬಂಧನದಲ್ಲಿ ನನಗೆ ಎಷ್ಟು ನೆಮ್ಮದಿ ಸಿಗುತ್ತದೆ ಅಂತ, ಹೇಗೆ ನಾನು ಈ ಬಾಹುಗಳ ಆವರಣಕ್ಕಾಗಿ ಎಷ್ಟು ತಡಪಡಿಸಿದ್ದೇನೆ ಅಂತ. ನಿನ್ನ ಹತ್ತಿರವಿರುವ ಪ್ರತಿಯೊಂದು ಅನುಭವವು ನನಗೆ ಎಷ್ಟು ವಿಭಿನ್ನವಾಗಿರುತ್ತದೆ. ನಿನ್ನ ಮುಖದ ಮೇಲೆ ನನ್ನ ಹಕ್ಕನ್ನು ಅನುಭವಿಸುವುದು, ನಿನ್ನ ಹೃದಯದ ಬಡಿತದಲ್ಲಿ ನನ್ನ ಜಾಗವನ್ನು ಕೇಳಿಸಿಕೊಳ್ಳುವುದು, ಇದಕ್ಕಾಗಿಯೇ ನಾನು ತುಂಬ ಕಾಯ್ದಿದ್ದೇನೆ ಸಿಂಧು. ಸಿಂಧು ಅವನನ್ನೇ ನೋಡುತ್ತಾ ನಿಂತಳು. ನಂತರ ಅವಳ ದೃಷ್ಟಿ ಪಕ್ಕದಲ್ಲಿ ಮಲಗಿದ್ದ ಸಮರ್ ಮೇಲೆ ಬಿತ್ತು. ಸಮರ್ ಯಾವುದೇ ಯೋಚನೆ ಇಲ್ಲದೆ ಆರಾಮಾಗಿ ಮಲಗಿದ್ದನು. ಸಿಂಧು ಮುಖದಲ್ಲಿ ಲಘು ನಗು ಮೂಡಿತ್ತು. ಅವಳು ಮತ್ತೆ ವಿಕ್ರಮ್ ಕಡೆ ನೋಡಿದಳು ಮತ್ತು ಈ ಬಾರಿ ಯಾವುದೇ ಯೋಚನೆ ಇಲ್ಲದೆ ಮುಂದೆ ಬಾಗಿದಳು. ಅತ್ಯಂತ ನಿಧಾನವಾಗಿ ಅವನ ಹಣೆಯನ್ನು ಚುಂಬಿಸಿದಳು. ಆಮೇಲೆ ಅವನ ಕೆನ್ನೆಯನ್ನು ಮತ್ತೆ ತುಂಬ ಸಂಕೋಚದಿಂದ ಅವನ ತುಟಿಗಳನ್ನು ಲಘುವಾಗಿ ಸ್ಪರ್ಶಿಸಿದಳು. ಕೇವಲ ಒಂದು ಕ್ಷಣಕ್ಕಾಗಿ ಅಷ್ಟೇ. ಆದರೆ ಆ ಒಂದು ಕ್ಷಣದಲ್ಲಿ ಇಷ್ಟೊಂದು ಸಂಕೋಚ, ಇಷ್ಟೊಂದು ನಂಬಿಕೆ ಮತ್ತು ಇಷ್ಟೊಂದು ಆಪ್ತತೆ ಇತ್ತೆಂದರೆ ವಿಕ್ರಮ್ ಕಣ್ಣುಗಳು ತಾನಾಗಿಯೇ ಮುಚ್ಚಿಕೊಂಡವು. ವಿಕ್ರಮ್ ತಕ್ಷಣವೇ ಮಗ್ಗುಲು ಬದಲಿಸಿ ಸಿಂಧುಳನ್ನು ತನ್ನ ಕೆಳಗೆ ಮಾಡಿಕೊಂಡನು ಮತ್ತು ಅವನು ಅತ್ಯಂತ ಮೃದುವಾಗಿ ಅವಳ ಮುಖವನ್ನು ತನ್ನ ಹಸ್ತಗಳಲ್ಲಿ ತೆಗೆದುಕೊಂಡು ಅವಳನ್ನು ಮತ್ತೆ ತನ್ನ ಹತ್ತಿರಕ್ಕೆ ಎಳೆದುಕೊಂಡನು. ಕೆಲವು ಸೆಕೆಂಡ್ಗಳಲ್ಲಿ ಇಬ್ಬರು ಏನೂ ಮಾತನಾಡಲೇ ಇಲ್ಲ. ವಿಕ್ರಮ್ ಬರೀ ಅವಳನ್ನೇ ನೋಡುತ್ತಿದ್ದನು. ಅವನ ಮುಖದಲ್ಲಿ ಇಂತಹ ಒಂದು ಭಾವವಿತ್ತೆಂದರೆ ಅವನಿಗೆ ತನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗುತ್ತಿರಲಿಲ್ಲ. ಆತ ಯಾವತ್ತೂ ಯೋಚಿಸಿರಲಿಲ್ಲ ಸಿಂಧು ಸ್ವಂತ ಅವನ ಕಡೆಗೆ ಇಂತಹ ಒಂದು ಹೆಜ್ಜೆ ಇಡುತ್ತಾಳೆ ಎಂದು. ಅವನಿಗೆ ಅನಿಸುತ್ತಿತ್ತು ಆಕೆ ತುಂಬ ಸಮಯ ಕೊಡಬೇಕಾಗಬಹುದು, ತುಂಬ ಕಾಯಬೇಕಾಗಬಹುದು ಎಂದು. ಆದರೆ ಬಹುಶಃ ಪ್ರೀತಿ ಯಾವುದೇ ಆಲೋಚನೆ ಅಥವಾ ಸಮಯದ ಗುಲಾಮನಾಗಲ್ಲ, ಬರೀ ಸರಿಯಾದ ಜಾಗ ಬೇಕಿರುತ್ತದೆ ಅಷ್ಟೇ. ವಿಕ್ರಮ್ ಅವಳ ಮುಖದ ಕಡೆ ಬಾಗಿ ಅವಳ ತುಟಿಗಳನ್ನು ಲಾಕ್ ಮಾಡಿದನು. ಸಿಂಧು ಕಣ್ಣುಗಳು ತಾನಾಗಿಯೇ ಮುಚ್ಚಿಕೊಂಡಿದ್ದವು. ಕೆಲವು ಸಮಯದವರೆಗೆ ವಿಕ್ರಮ್ ತನ್ನ ಪ್ರಜ್ಞೆಯೇ ಇರಲಿಲ್ಲ. ಆತ ಸಿಂಧುಳ ಆಪ್ತತೆಯಲ್ಲಿ ಅಷ್ಟೊಂದು ಕಳೆದು ಹೋಗಿದ್ದನು. ಸಿಂಧು ಕೂಡ ವಿಕ್ರಮ್ ಪ್ರೀತಿಗೆ ಸ್ಪಂದಿಸುತ್ತಿದ್ದಳು. 5 ನಿಮಿಷಗಳ ನಂತರ ಸಿಂಧು ಅವನ ಎದೆಯ ಮೇಲೆ ತಲೆಯಿಟ್ಟು ಮಲಗಿಕೊಂಡಳು. ದೀರ್ಘವಾಗಿ ನಿಟ್ಟುಸಿರು ಬಿಟ್ಟಳು. ವಿಕ್ರಮ್ ಅವಳ ಕೂದಲನ್ನು ಸವರುತ್ತಿದ್ದನು. ನಂತರ ಲಘು ನಗುವಿನೊಂದಿಗೆ ಹೇಳಿದನು, ಸರಿ. ಸಿಂಧು ತಕ್ಷಣವೇ ತಲೆ ಎತ್ತಿ ಹೇಳಿದಳು, ಏಕೆ? ವಿಕ್ರಮ್ ಲಘುವಾಗಿ ನಕ್ಕನು. ಅದು ಮೊದಲ ಬಾರಿಯಾಗಿತ್ತಲ್ಲವೇ? ಬಹುಶಃ ನಾನು ಸ್ವಲ್ಪ ಜಾಸ್ತಿ ಹಾದಿ ತಪ್ಪಿದ್ದೆ ಅನಿಸುತ್ತದೆ. ಸಿಂಧು ತಕ್ಷಣವೇ ತನ್ನ ಕೈಯನ್ನು ಅವನ ತುಟಿಗಳ ಮೇಲಿಟ್ಟು ತಡೆದಳು. ಅವಳ ಕಣ್ಣುಗಳಲ್ಲಿ ನಾಚಿಕೆ ಇತ್ತು, ಆದರೆ ಈಗ ಅದರಲ್ಲಿ ಆಪ್ತತೆ ತುಂಬಿತ್ತು. ಪ್ರತಿಯೊಂದು ಮಾತಿಗೂ ಸಾರಿ ಕೇಳಬೇಡಿ. ಅವಳು ಅತ್ಯಂತ ನಿಧಾನವಾಗಿ ನುಡಿದಳು, ನನ್ನ ಮೇಲೆ ನಿಮಗೆ ಸಂಪೂರ್ಣ ಹಕ್ಕಿದೆ. ನಾನು ನಿಮ್ಮ ಹೆಂಡತಿ ಮತ್ತು ನಾನು ನಿಮ್ಮ ಯಾವುದೇ ವಿಷಯದಿಂದ ದೂರ ಓಡಲು ಬಯಸುವುದಿಲ್ಲ. ವಿಕ್ರಮ್ ಅವಳನ್ನೇ ನೋಡುತ್ತಾ ನಿಂತು ಬಿಟ್ಟನು. ಅಷ್ಟರಲ್ಲೇ ಪಕ್ಕದಲ್ಲಿದ್ದ ಮಗ್ಗಿಲು ಬದಲಿಸಿದನು. ಇಬ್ಬರು ತಕ್ಷಣವೇ ಅವನ ಕಡೆ ನೋಡಿದರು. ಸಿಂಧು ನಿಧಾನವಾಗಿ ದೂರ ಸರಿದು ಹೇಳಿದಳು, ಸಮರ್ ಸ್ಕೂಲ್ಗೆ ಲೇಟಾಗಿ ಬಿಡುತ್ತದೆ. ನಾನು ಅವನನ್ನು ರೆಡಿ ಮಾಡ್ತೀನಿ. ನಿಮಗೆ ನಿದ್ದೆ ಬರ್ತಾ ಇದ್ದರೆ ಇನ್ನೂ ಸ್ವಲ್ಪ ಮಲಗಿ. ವಿಕ್ರಮ್ ತಕ್ಷಣ ಎದ್ದು ಕುಳಿತನು. ಅವನು ಸಿಂಧುಳ ಕೈ ಹಿಡಿದುಕೊಂಡು, ಬೇಡ. ಅವನು ಅತ್ಯಂತ ಮೃದು ಧ್ವನಿಯಲ್ಲಿ ಹೇಳಿದನು, ನೀನು ರೆಡಿಯಾಗು. ಸಮರ್ನನ್ನು ಇವತ್ತು ನಾನೇ ರೆಡಿ ಮಾಡ್ತೀನಿ. ಸಿಂಧು ಅವನ ಕಡೆ ನೋಡಿದಳು. ಇಡೀ ದಿನ ಆಫೀಸ್ನಲ್ಲಿ ಕೆಲಸ ಮಾಡ್ತೀರಾ, ಸುಸ್ತಾಗಿರ್ತೀರಾ, ಇದೆಲ್ಲ ನಾನು ಮಾಡ್ತೀನಿ ಬಿಡಿ. ವಿಕ್ರಮ್ ಅವಳ ಕೈ ಮೇಲೆ ತನ್ನ ಕೈ ಇಟ್ಟನು. ಅವನ ಕಣ್ಣುಗಳು ತುಂಬ ಶಾಂತವಾಗಿದ್ದವು. ಇದು ಜವಾಬ್ದಾರಿಯಲ್ಲ ಸಿಂಧು, ಆತ ಮೆಲ್ಲಗೆ ಹೇಳಿದನು. ನಾನು ನನ್ನ ಮಗನ ಜೊತೆ ಸಮಕಾಲೀನಲು ಬಯಸುತ್ತೇನೆ. ಕಳೆದ 5 ವರ್ಷಗಳ ಕೊರತೆಯನ್ನು ನಾನಂತೂ ತುಂಬಲು ಸಾಧ್ಯವಿಲ್ಲ. ಆದರೆ ಈಗ ಸಿಕ್ಕಿರುವ ಈ ಕ್ಷಣಗಳನ್ನು ನಾನು ನನ್ನ ಮಗನ ಜೊತೆ, ನಿನ್ನ ಜೊತೆ ಬದುಕಲು ಬಯಸುತ್ತೇನೆ. ಈ ಕ್ಷಣಕ್ಕಾಗಿ ನಾನು ಎಷ್ಟು ತಡಪಡಿಸಿದ್ದೇನೆ ಎಂದು ನೀನು ಊಹಿಸಲು ಸಾಧ್ಯವಿಲ್ಲ. ಸಿಂಧು ಕಣ್ಣುಗಳು ಮತ್ತೆ ತುಂಬಿ ಬಂದವು. ವಿಕ್ರಮ್ ನಕ್ಕನು. ನಂತರ ಬಾಗಿ ಮಲಗಿದ್ದ ಸಮರ್ ಕೆನ್ನೆಗೆ ಮುತ್ತಿಟ್ಟನು. ಎದ್ದೇಳು ನನ್ನ ಲಿಟಲ್ ಚಾಂಪ್, ನಮಗೆ ಸ್ಕೂಲ್ಗೆ ಹೋಗಬೇಕಲ್ಲವೇ? ಅವನು ನಿಧಾನವಾಗಿ ಅವನನ್ನು ಎಬ್ಬಿಸಿದನು.
ಸಮರ್ ಕಣ್ಣುಜ್ಜುತ್ತಾ ಇದ್ದನು. ವಿಕ್ರಮ್ ಅವನನ್ನು ಮಡಿಲಿಗೆ ಎತ್ತಿಕೊಂಡು ವಾಶ್ರೂಮ್ ಕಡೆ ನಡೆದನು. ಕೋಣೆಯಲ್ಲಿ ಹಿಂದೆ ನಿಂತಿದ್ದ ಸಿಂಧು ಬರೀ ಅವರನ್ನು ಹೋಗುವುದನ್ನೇ ನೋಡುತ್ತಿದ್ದಳು ಮತ್ತು ಮೊದಲ ಬಾರಿಗೆ ಅವಳಿಗೆ ಅನಿಸಿತ್ತು, ಬಹುಶಃ ಬದುಕು ಅವಳಿಂದ ತುಂಬ ವಿಷಯಗಳನ್ನು ಕಿತ್ತುಕೊಂಡಿರಬಹುದು, ಆದರೆ ಮರಳಿ ಕೊಟ್ಟಿದ್ದು ಅದಕ್ಕಿಂತಲೂ 10 ಪಟ್ಟು ಸುಂದರವಾದ ಮತ್ತು ಅಮೂಲ್ಯವಾದ ಬದುಕನ್ನು. ಸಿಂಧು ಬಾತ್ರೂಮ್ನಲ್ಲಿ ಸ್ನಾನ ಮುಗಿಸಿ ಹೊರಗೆ ಬಂದಾಗ ಎದುರಿಗಿದ್ದ ಆ ಸುಂದರ ದೃಶ್ಯ ನೋಡಿ ಅವಳ ಮುಖದಲ್ಲಿ ನಗು ಮೂಡಿತ್ತು. ಪುಟ್ಟ ಸಮರ್ ತನ್ನ ಸ್ಕೂಲ್ ಯೂನಿಫಾರ್ಮ್ ಧರಿಸಿ ಅರ್ಧ ರೆಡಿಯಾಗಿ ನಿಂತಿದ್ದನು. ಶರ್ಟ್ನ 2 ಬಟನ್ಗಳು ತಪ್ಪಾಗಿ ಹಾಕಲ್ಪಟ್ಟಿತ್ತು, ಟೈ ಕುತ್ತಿಗೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು ಮತ್ತು ತಲೆ ಕೂದಲು ಅರ್ಧ ಒದ್ದೆಯಾಗಿತ್ತು. ಆದರೆ ಮುಖದಲ್ಲಿ ಇಂತಹ ಒಂದು ಖುಷಿ ಇತ್ತೆಂದರೆ ಹೇಗೆ! ಇವತ್ತು ಅವನಿಗೆ ಯಾವುದೇ ದೊಡ್ಡ ದಿನ ಎನ್ನುವಂತೆ ಅವನು ಸಿಂಧುಳನ್ನು ನೋಡುತ್ತಿದ್ದಂತೆ ಕೈ ಚಾಚಿ ಹೇಳಿದನು, ಮಮ್ಮ ನೋಡು, ನಾನು ಇವತ್ತು ಸ್ವಂತ ರೆಡಿಯಾಗಿದ್ದೇನೆ. ಸಿಂಧು ನಕ್ಕಳು. ಅವಳು ಅವನ ಬಳಿ ಹೋಗಿ ಮೊಣಕಾಲೂರಿ ಕುಳಿತು ಅವನ ಶರ್ಟ್ ಬಟನ್ ಸರಿ ಮಾಡಿದಳು, ಟೈ ಕಟ್ಟಿದಳು ಮತ್ತು ಅವನ ಕೂದಲನ್ನು ಸೆಟ್ ಮಾಡುತ್ತಾ ಹೇಳಿದಳು, ಅರೆ ವಾ, ನನ್ನ ಮಗ ತುಂಬ ದೊಡ್ಡವನಾಗಿ ಬಿಟ್ಟಿದ್ದಾನಲ್ಲ. ಸಮರ್ ಹೆಮ್ಮೆಯಿಂದ ಹೇಳಿದನು, ಯಾಕೆಂದರೆ ಇವತ್ತು ನನ್ನ ಸ್ಕೂಲ್ನ ಮೊದಲ ದಿನ. ಅಷ್ಟರಲ್ಲಿ ಹಿಂಭಾಗದಿಂದ ವಿಕ್ರಮ್ ಕೂಡ ಹೊರಗೆ ಬಂದನು. ಅವನು ಈ ಸುಂದರ ದೃಶ್ಯವನ್ನು ನೋಡಿ ಕೆಲವು ಕ್ಷಣ ಅಲ್ಲೇ ನಿಂತು ಬಿಟ್ಟನು. ನಂತರ ನಗುತ್ತಾ ಹೇಳಿದನು, ಅರೆ ನನ್ನ ಲಿಟಲ್ ಚಾಂಪ್, ನನಗೆ ಇವತ್ತು ಅವಕಾಶನೇ ಕೊಡಲಿಲ್ಲವಲ್ಲ. ಸಮರ್ ತಕ್ಷಣವೇ ಅವನ ಕಡೆ ಓಡಿದನು. ಪಪ್ಪ ಬೇಗ ಹೋಗೋಣ ಅಲ್ವಾ, ನನಗೆ ಲೇಟ್ ಆಗಬಾರದು. ವಿಕ್ರಮ್ ಬಾಗಿ ಅವನನ್ನು ಮಡಿಲಿಗೆ ಎತ್ತಿಕೊಳ್ಳುತ್ತಾ ಹೇಳಿದನು, ಇಷ್ಟೊಂದು ಗಡಿಬಿಡಿ ಏಕಮ್ಮ? ಸಮರ್ ತುಂಬ ಗಂಭೀರವಾಗಿ ಹೇಳಿದನು, ಮೊದಲ ದಿನ ಪಪ್ಪ, ಒಳ್ಳೆಯ ಇಂಪ್ರೆಷನ್ ಬೀಳಬೇಕು, ಇಲ್ಲದಿದ್ದರೆ ನನಗೆ ಫ್ರೆಂಡ್ಸ್ ಯಾರೂ ಸಿಗಲ್ಲ. ಅವನ ಮಾತು ಕೇಳಿ ಇಬ್ಬರು ಜೋರಾಗಿ ನಕ್ಕರು. ಸ್ವಲ್ಪ ಸಮಯದ ನಂತರ ಮೂವರು ಕೆಳಗೆ ಡೈನಿಂಗ್ ಟೇಬಲ್ ಬಳಿ ಕುಳಿತಿದ್ದರು. ವಿದ್ಯಾ ಆಂಟಿ ಬ್ರೇಕ್ಫಾಸ್ಟ್ ತಂದಿಟ್ಟರು. ಆದರೆ ಇವತ್ತು ಸಮರ್ ತಿನ್ನುವುದಕ್ಕಿಂತ ಹೆಚ್ಚಾಗಿ ಸ್ಕೂಲ್ ಬಗ್ಗೆಯೇ ಮಾತನಾಡುತ್ತಿದ್ದನು. ಒಮ್ಮೆ ಕೇಳುತ್ತಿದ್ದನು, ಪಪ್ಪ ಅಲ್ಲಿ ಫ್ರೆಂಡ್ಸ್ ಆಗ್ತಾರೆ ಅಲ್ವಾ? ಮತ್ತೊಮ್ಮೆ ಮಮ್ಮ ಹತ್ತಿರ, ಮಮ್ಮ ಅಲ್ಲಿ ದೊಡ್ಡ ಪ್ಲೇಗ್ರೌಂಡ್ ಇರುತ್ತಾ? ಸಿಂಧು ಅವನನ್ನು ನೋಡುತ್ತಾ ಹಗುರವಾಗಿ ನಸುನಕ್ಕು ಅವನ ಕೆನ್ನೆಯನ್ನು ಸವರಿ ಹೇಳಿದಳು, ಒಂದು ಮಾತಿರಲಿ, ನೆನಪಿರಲಿ, ಇವತ್ತು ನಿನ್ನ ಸ್ಕೂಲ್ನ ಮೊದಲ ದಿನ. ಗಲಾಟೆ ತುಂಟತನ ಏನೂ ಮಾಡಬಾರದು, ಬುದ್ಧಿವಂತ ಹುಡುಗನಾಗಿ ಇರಬೇಕು. ಸಮರ್ ತಕ್ಷಣ ಹೇಳಿದನು, ನಾನು ಒಳ್ಳೆಯ ಹುಡುಗ ಮಮ್ಮ. ಆಮೇಲೆ ತಾನೇ ಮೆಲ್ಲಗೆ ಮುಂದುವರೆಸಿದನು, ಆದರೆ ಫ್ರೆಂಡ್ಸ್ ತುಂಬ ಒಳ್ಳೆಯವರಾಗಿದ್ದರೆ ಸ್ವಲ್ಪ ತುಂಟತನ ಮಾಡಬಹುದು ತಾನೇ ಮಮ್ಮ. ವಿಕ್ರಮ್ ಜೋರಾಗಿ ನಕ್ಕನು. ತಿಂಡಿ ಮುಗಿದ ನಂತರ ಸಮರ್ ಕುರ್ಚಿಯಿಂದ ಇಳಿದು ನೇರವಾಗಿ ಸಿಂಧು ಬಳಿ ಹೋಗಿ ಅವಳ ಕೆನ್ನೆಯ ಮೇಲೆ ಒಂದು ಮುದ್ದಾದ ಕೀಸ್ ಕೊಟ್ಟು ಹೇಳಿದನು, ಮಮ್ಮ ನೀನು ಹುಷಾರು, ನಾನು ಮತ್ತೆ ಪಪ್ಪ ಇಬ್ಬರು ಇರಲ್ಲ ಅಲ್ವಾ, ಆದರೆ ನಾವು ತುಂಬ ಬೇಗ ಬರ್ತೀವಿ. ಸಿಂಧು ಮುಖದಲ್ಲಿ ತಾನಾಗಿಯೇ ನಗು ಮೂಡಿತ್ತು. ಅವಳು ಬಾಗಿ ಅವನ ಕೆನ್ನೆಗೆ ಪ್ರತಿಯಾಗಿ ಮುತ್ತಿಟ್ಟು ಹೇಳಿದಳು, ಸರಿ ಮಗನೇ, ನೀನು ಕೂಡ ಚೆನ್ನಾಗಿರಬೇಕು. ಅಷ್ಟರಲ್ಲಿ ವಿಕ್ರಮ್ ನಿಧಾನವಾಗಿ ಅವಳ ಬಳಿ ಬಂದು ಅವನು ಕೆಲವು ಸೆಕೆಂಡ್ ಸಿಂಧುಳನ್ನು ನೋಡಿ ನಂತರ ತುಂಬ ನಾರ್ಮಲ್ ಆದರೆ ಮೃದು ಧ್ವನಿಯಲ್ಲಿ ಹೇಳಿದನು, ನಿನ್ನ ಗಮನ ಇರಲಿ ಸಿಂಧು, ಇವತ್ತು ಸಂಜೆ ತುಂಬ ಬೇಗ ಬರಲು ಟ್ರೈ ಮಾಡ್ತೇನೆ. ಮತ್ತು ಹೌದು, ಡ್ರೈವರ್ ಸಮರ್ನನ್ನು ಸ್ಕೂಲ್ ಮುಗಿದ ನಂತರ ಮನೆಗೆ ಡ್ರಾಪ್ ಮಾಡ್ತಾನೆ, ನೀನು ಎಲ್ಲೂ ಹೋಗುವ ಅಗತ್ಯವಿಲ್ಲ. ಸಿಂಧು ಲಘುವಾಗಿ ತಲೆಯಾಡಿಸಲು. ಆದರೆ ಈಗ ಅವಳಿಗೆ ಇವರಿಬ್ಬರು ಹೋಗುತ್ತಿದ್ದಾರೆ ಎಂಬ ಒಂಟಿತನ ಆವರಿಸಲಾರಂಭಿಸಿತು. ವಿಕ್ರಮ್ ಮತ್ತು ಸಮರ್ ಇಬ್ಬರು ಹೊರಗೆ ಹೋದರು. ಸಮರ್ ಹೋಗುವಾಗ ಪದೇ ಪದೇ ಹಿಂದೆ ತಿರುಗಿ ಬಾಯ್ ಬಾಯ್ ಮಾಡುತ್ತಾ ಕೈ ಬೀಸಿದನು ಮತ್ತು ಸಿಂಧು ಬಾಗಿಲ ಬಳಿ ನಿಂತು ಕಾರ್ ಕಣ್ಣಿಗೆ ಕಾಣಿಸಿದಷ್ಟು ದೂರ ಹೋಗುವವರೆಗೂ ಅವರನ್ನೇ ನೋಡುತ್ತಾ ಇದ್ದಳು. ಇತ್ತ ವಿಕ್ರಮ್ ಮೊದಲಿಗೆ ಸಮರ್ನನ್ನು ಸ್ಕೂಲ್ಗೆ ಡ್ರಾಪ್ ಮಾಡಲು ಹೋದನು. ಸಮರ್ ಕಾರಿನಿಂದ ಇಳಿಯುವಾಗ ಮತ್ತೆ ಕಾರ್ ಹತ್ತಿ ಬಂದು ಹೇಳಿದನು, ಪಪ್ಪ ಸಂಜೆ ಬೇಗ ಬನ್ನಿ, ಜ್ಞಾಪಕ ಇರಲಿ. ವಿಕ್ರಮ್ ಅವನ ಮುಖವನ್ನು ಹಿಡಿದು ಹೇಳಿದನು, ಪೂರ್ತಿ ಟ್ರೈ ಮಾಡ್ತೀನಿ ಮಗನೇ. ಸಮರ್ ಓಡುತ್ತಾ ಒಳಗೆ ಹೋದನು ಮತ್ತು ವಿಕ್ರಮ್ ಆಫೀಸ್ ಕಡೆ ಹೊರಟನು. ಆಫೀಸ್ ತಲುಪುತ್ತಿದ್ದಂತೆ ಮತ್ತೆ ಅದೇ ಮೀಟಿಂಗ್ಸ್, ಕ್ಲೈಂಟ್ಸ್ ಮತ್ತು ಪ್ರಾಜೆಕ್ಟ್. ಕಾನ್ಫರೆನ್ಸ್ ರೂಮ್ನ ದೊಡ್ಡ ಸ್ಕ್ರೀನ್ ಮೇಲೆ ಪ್ರೆಸೆಂಟೇಷನ್ ನಡೆಯುತ್ತಿತ್ತು. ಎಲ್ಲರೂ ಗಂಭೀರವಾಗಿ ಮಾತನಾಡುತ್ತಿದ್ದರು. ವಿಕ್ರಮ್ ಎದುರುಗಡೆ ಕುಳಿತಿದ್ದನು, ಆದರೆ ಇವತ್ತು ಅವನಲ್ಲಿ ಏನೋ ಒಂದು ಬದಲಾವಣೆ ಇತ್ತು. ಒಬ್ಬ ಪ್ರಾಜೆಕ್ಟ್ ಮ್ಯಾನೇಜರ್ ಏನೋ ಡಿಸ್ಕಸ್ ಮಾಡುತ್ತಿದ್ದನು. ತಕ್ಷಣವೇ ವಿಕ್ರಮ್ ತಲೆಯಲ್ಲಿ ಬೆಳಗಿನ ಆ ಪುಟ್ಟ ಕ್ಷಣ ಬಂದು ಹೋಯಿತು. ಸಿಂಧು ನಗುವುದು, ಅವಳು ಮೆಲ್ಲನೆ ಉತ್ತರಿಸುವುದು, ಅವಳ ಆ ಲಘು ಚುಂಬನ ಮತ್ತು ತಾನು ಅವಳಿಗೆ ಕೊಟ್ಟ ಡೀಪ್ ಕಿಸ್. ವಿಕ್ರಮ್ ಮುಖದಲ್ಲಿ ಯಾವುದೇ ಕಾರಣವಿಲ್ಲದೆ ಒಂದು ಮುದ್ದಾದ ನಗು ಮೂಡಿಬಂತು. ಇಡೀ ಮೀಟಿಂಗ್ನಲ್ಲಿದ್ದ ಜನ ಒಂದೇ ಕ್ಷಣ ಸ್ತಬ್ಧರಾಗಿ ನಿಂತರು. ಎದುರು ಕುಳಿತಿದ್ದ ಮ್ಯಾನೇಜರ್ ಸಣ್ಣದಾಗಿ ನಗುತ್ತಾ ಹೇಳಿದನು, ಸರ್, ಅನಿಸುತ್ತದೆ ನಿಮ್ಮ ಮೈಂಡ್ ಇವತ್ತು ಮನೆಯಲ್ಲೇ ಇದೆ. ನೀವು ಕೆಲವು ದಿನಗಳ ಕಾಲ ರಜೆ ತೆಗೆದುಕೊಳ್ಳಬಹುದು ಸರ್. ಇಡೀ ರೂಮ್ನಲ್ಲಿ ಸಣ್ಣದಾಗಿ ನಗುವಿನ ಅಲೆ ಹರಡಿತ್ತು. ವಿಕ್ರಮ್ ತಕ್ಷಣವೇ ಪ್ರಜ್ಞೆಗೆ ಬಂದನು. ಅವನು ಫೈಲು ಮುಚ್ಚಿ ಹೇಳಿದನು, ಇಲ್ಲ, ಮುಂದುವರೆಸಿ. ಆದರೆ ಅವನ ಮುಖದಲ್ಲಿದ್ದ ಆ ನಗು ಮಾತ್ರ ಹೋಗುತ್ತಲೇ ಇರಲಿಲ್ಲ. ಇನ್ನೊಂದೆಡೆ ಮನೆಯಲ್ಲಿ ಸಿಂಧು ಒಬ್ಬಂಟಿಯಾಗಿ ಕುಳಿತಿದ್ದಳು. ಮನೆ ತುಂಬ ದೊಡ್ಡದಾಗಿತ್ತು ಮತ್ತು ಅಷ್ಟೇ ಶಾಂತವಾಗಿತ್ತು. ಅವಳು ಸ್ವಲ್ಪ ಸಮಯ ಬುಕ್ ತೆಗೆದು ನೋಡಿದಳು, ಮತ್ತೆ ಎತ್ತಿಟ್ಟಳು, ಫೋನ್ ನೋಡಿದಳು, ಮತ್ತೆ ಇಟ್ಟಳು, ಕೊನೆಗೆ ಟಿವಿ ಆನ್ ಮಾಡಿ ಚಾನಲ್ ಬದಲಿಸತೊಡಗಿದಳು. ಇದ್ದಕ್ಕಿದ್ದಂತೆ ಒಂದು ರೊಮ್ಯಾಂಟಿಕ್ ಸೀನ್ ಬರುತ್ತಿತ್ತು. ಅದರಲ್ಲಿ ಹೀರೋ ಆಫೀಸ್ಗೆ ಹೋಗಿರುತ್ತಾನೆ ಮತ್ತು ಹೀರೋಯಿನ್ ಅವನಿಗೆ ಮನೆಯಲ್ಲಿ ಒಂದು ಸುಂದರವಾದ ಸರ್ಪ್ರೈಸ್ ರೆಡಿ ಮಾಡ್ತಾ ಇರುತ್ತಾಳೆ. ಮೊದಲ ಬಾರಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು
ಸಿಂಧು ಸ್ವಲ್ಪ ಸಮಯ ಹಾಗೆ ನೋಡುತ್ತಿದ್ದಳು. ನಂತರ ಟಿವಿ ಆಫ್ ಮಾಡಿದಳು. ಅವಳ ತಲೆಯಲ್ಲಿ ಈಗ ಒಂದು ಪುಟ್ಟ ಆಲೋಚನೆ ಬಂದಿತ್ತು. ವಿಕ್ರಮ್ ನನಗಾಗಿ ಇಷ್ಟೊಂದು ಮಾಡಿದ್ದಾರೆ, ನಾನು ಅವರಿಗೆ ಏನನ್ನೂ ಮಾಡಲು ಸಾಧ್ಯವಾಗಲೇ ಇಲ್ಲ. ಮುಂದಿನ ಕ್ಷಣ ಅವಳು ಸುತ್ತಲೂ ನೋಡಿದಳು ಮತ್ತು ಅವಳಿಗೆ ವಿದ್ಯಾಂಟಿಯ ನೆನಪು ಬಂತು. ಅವಳು ನಿಧಾನವಾಗಿ ಕಿಚನ್ ಕಡೆ ಹೋದಳು. ವಿದ್ಯಾಂಟಿ ಏನೋ ಕೆಲಸ ಮಾಡುತ್ತಿದ್ದರು. ಅವಳು ಸಿಂಧುಳನ್ನು ನೋಡಿ ನಗುತ್ತಾ ಕೇಳಿದರು, ಏನಾದರೂ ಬೇಕಿತ್ತ ಮಗಳೇ? ಸಿಂಧು ಕೆಲವು ಕ್ಷಣ ಮೌನವಾಗಿದ್ದಳು. ನಂತರ ಸಣ್ಣ ಸಂಕೋಚದೊಂದಿಗೆ ಕಣ್ಣುಗಳನ್ನು ಕೆಳಗೆ ಮಾಡಿ ಹೇಳಿದಳು, ಅದು ನಾನು ನಿಮ್ಮ ಸರ್ಗೆ ಏನಾದರೂ ಒಂದು ಸಣ್ಣ ಸರ್ಪ್ರೈಸ್ ಪ್ಲ್ಯಾನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ನನಗೆ ನಿಮ್ಮ ಹೆಲ್ಪ್ ಬೇಕು. ವಿದ್ಯಾಂಟಿ ಕೆಲವು ಸೆಕೆಂಡ್ಗಳು ಅವಳನ್ನೇ ನೋಡಿದರು. ನಂತರ ಅವರ ಮುಖದಲ್ಲಿ ಒಂದು ತುಂಬ ಸುಂದರವಾದ ನಗು ಮೂಡಿತ್ತು. ಅವರು ಕೆಲಸಗಳನ್ನು ಪಕ್ಕಕ್ಕಿಟ್ಟು ಅವಳ ಕಡೆ ತಿರುಗಿ ಹೇಳಿದರು, ನಿಮಗೆ ಗೊತ್ತಾ ಮ್ಯಾಮ್, ಇಷ್ಟು ವರ್ಷಗಳಲ್ಲಿ ನಾನು ಸರ್ನ ಇಷ್ಟೊಂದು ಖುಷಿಯಾಗಿ ಯಾವತ್ತೂ ನೋಡಿಲ್ಲ. ಮುಂಚೆ ಮನೆಗೆ ಬಂದರೆ ನೇರ ರೂಮ್ಗೆ ಹೋಗ್ತಾ ಇದ್ರು. ಊಟದ ಕಡೆ ಗಮನ ಇರಲಿಲ್ಲ, ಯಾವುದರ ಮೇಲೂ ಇಂಟ್ರೆಸ್ಟ್ ಇರಲಿಲ್ಲ. ಆದರೆ ಈಗ ಅವರು ನಗುತ್ತಾ ಹೇಳಿದರು, ಈಗ ಮನೆಗೆ ಬರ್ತಿದ್ದಂತೆ ಫಸ್ಟ್ ಕೇಳೋದು ಸಿಂಧು ಮತ್ತು ಸಮರ್ ಎಲ್ಲಿದ್ದಾರೆ ಅಂತ. ಸಿಂಧು ಕಣ್ಣ ರೆಪ್ಪೆಗಳು ಲಘುವಾಗಿ ನಡುಗಿದವು. ಸಮರ್ ಜೊತೆ ಅವರು ತಮ್ಮ ಲೈಫ್ ಎಂಜಾಯ್ ಮಾಡುವುದನ್ನು ನಾನು ನೋಡ್ತಾ ಇದ್ದೀನಿ. ವಿದ್ಯಾಂಟಿ ಹತ್ತಿರ ಬಂದು ಹೇಳಿದರು, ಹೇಳಿ ಮ್ಯಾಮ್, ಏನು ಮಾಡಬೇಕು? ಸಿಂಧು ಸಣ್ಣ ಸಂಕೋಚದೊಂದಿಗೆ ಹೇಳಿದರು, ನಾನು ಅವರಿಗಾಗಿ ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾವುದರಿಂದ ಅವರಿಗೆ ಖುಷಿಯಾಗುತ್ತದೆಯೋ. ಇವತ್ತು ರಾತ್ರಿ ಅವರಿಗೆ ಒಂದು ಸರ್ಪ್ರೈಸ್ ಕೊಡಬೇಕು. ವಿದ್ಯಾಂಟಿ ನಕ್ಕರು. ಸಿಂಧು ಆಶ್ಚರ್ಯದಿಂದ ಅವರ ಕಡೆ ನೋಡಿದಳು. ವಿದ್ಯಾಂಟಿ ಕಣ್ಣುಗಳಲ್ಲಿ ಹೊಳಪು ತಂದು ಹೇಳಿದರು, ನೀವು ಬಾಕಿ ವಿಷಯಗಳನ್ನೆಲ್ಲ ನನ್ನ ಮೇಲೆ ಬಿಡಿ. ಬರೀ ನೀವು ಹೇಳಿ, ಮೊದಲ ಬಾರಿಗೆ ನಿಮ್ಮ ಹಸ್ಬೆಂಡ್ಗಾಗಿ ನೀವು ಏನು ಮಾಡಲು ಬಯಸುತ್ತೀರಾ ಅಂತ. ಮತ್ತು ಮೊದಲ ಬಾರಿಗೆ ಸಿಂಧು ಮುಖದಲ್ಲಿ ಅಂತಹ ಒಂದು ನಗು ಬಂದಿತ್ತು. ಯಾವುದರಲ್ಲೂ ಸಂಕೋಚ ಇತ್ತು, ಹೃದಯ ಬಡಿತ ಇತ್ತು ಮತ್ತು ತನ್ನವರಿಗಾಗಿ ಏನೋ ಒಂದು ಮಾಡುವ ಸಣ್ಣ ಖುಷಿ ಇತ್ತು. ಕೆಲವು ಸಾಮಗ್ರಿಗಳ ಲಿಸ್ಟ್ ಮಾಡುವುದಕ್ಕಾಗಿ ಹೇಳಿ ಸಿಂಧು ತನ್ನ ರೂಮ್ಗೆ ಬಂದಳು. ಸಿಂಧು ಲಿಸ್ಟ್ ಮಾಡಲು ಶುರು ಮಾಡಿದಳು. ವಿದ್ಯಾಂಟಿ ಸಿಂಧು ರೂಮ್ ಬಾಗಿಲನ್ನು ಮೆಲ್ಲನೆ ತಟ್ಟಿದರು. ಸಿಂಧು ತಿರುಗಿ ನೋಡುತ್ತಾ ನಗುತ್ತಾ ಹೇಳಿದಳು, ಆಂಟಿ, ಒಂದು ಕೆಲಸ ಮಾಡಿ, ಗಾರ್ಡ್ ಅಂಕಲ್ಗೆ ಫೋನ್ ಮಾಡಿ ನಾನು ಲಿಸ್ಟನ್ನು ಕಳಿಸುವ ಎಲ್ಲ ಸಾಮಗ್ರಿಗಳನ್ನು ತುಂಬ ಬೇಗ ತರಲು ಹೇಳಿ. ವಿದ್ಯಾಂಟಿ ತಲೆ ಆಡಿಸಿ ಕೆಳಗೆ ಹೋದರು. ಸಿಂಧು ಕೆಲವು ಕ್ಷಣ ಕೋಣೆಯ ಮಧ್ಯದಲ್ಲಿ ನಿಂತಿದ್ದಳು. ಅವಳ ಕಣ್ಣುಗಳಲ್ಲಿ ಒಂದು ವಿಭಿನ್ನವಾದ ಹೊಳಪಿತ್ತು. ಅವಳು ಹೇಗೋ ಮೊದಲಿನಿಂದ ಪಾರ್ಟಿ ಆರ್ಗನೈಸರ್ ಆಗಿದ್ದಳು. ಅವಳು ಸಣ್ಣ ವಿಷಯಗಳನ್ನು ಕೂಡ ನೆನಪಿನಲ್ಲಿ ಉಳಿಯುವಂತೆ ಮಾಡುವುದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಮತ್ತು ಇವತ್ತು ಅವಳು ಯಾವುದೇ ದೊಡ್ಡ ಪಾರ್ಟಿ ಆರ್ಗನೈಸ್ ಮಾಡುತ್ತಿರಲಿಲ್ಲ, ಬರೀ ಒಂದು ಸಣ್ಣ ಸರ್ಪ್ರೈಸ್ ಅಷ್ಟೇ. ಆದರೂ ಅವಳ ಹೃದಯದ ಬಡಿತ ಹೆಚ್ಚಾಗಿತ್ತು. ಮದುವೆಯ ನಂತರ ಮೊದಲ ಬಾರಿಗೆ ಅವಳು ತನ್ನ ಕೈಯಾರೆ ವಿಕ್ರಮ್ ಮತ್ತು ತನಗಾಗಿ ಏನೋ ಒಂದು ಪ್ಲ್ಯಾನ್ ಮಾಡುತ್ತಿದ್ದಳು. ಸ್ವಲ್ಪ ಸಮಯದ ನಂತರ ಸಾಮಗ್ರಿಗಳು ಮೆಲ್ಲನೆ ಬರಲು ಶುರುವಾದವು. ಹೂಗಳ ದೊಡ್ಡ ದೊಡ್ಡ ಬಾಕ್ಸ್ಗಳು, ಫ್ರೇಮ್ಗಳು, ಫೇರಿ ಲೈಟ್ಸ್, ರಿಬ್ಬನ್, ಕ್ಯಾಂಡಲ್ ಎಲ್ಲವೂ. ಸಿಂಧು ಸ್ವಂತ ಒಂದೊಂದೇ ಬಾಕ್ಸ್ ಓಪನ್ ಮಾಡಿ ಕೆಲಸ ಶುರು ಮಾಡಿದ್ದಳು. ಅವಳು ಕೋಣೆಯ ಮಧ್ಯದ ಗೋಡೆಯ ಮೇಲೆ ತನ್ನ ಮತ್ತು ವಿಕ್ರಮ್ನ ಒಂದು ದೊಡ್ಡ ಫೋಟೋ ಹಾಕಿದಳು. ಮದುವೆಯ ಸುಂದರ ಫೋಟೋ. ಜಸ್ಟ್ ಇಬ್ಬರು ಪರಸ್ಪರ ಕಣ್ಣುಗಳು ನೋಡುತ್ತಿದ್ದರು ಮತ್ತು ಇಬ್ಬರ ಮುಖದಲ್ಲೂ ಇಂತಹ ಒಂದು ನಗು ಇತ್ತು. ಅದು ಕೇವಲ ಕ್ಯಾಮರಾಕ್ಕಾಗಿ ಇರಲಿಲ್ಲ. ಆ ಫ್ರೇಮ್ನ ಸುತ್ತಲೂ ಅವಳು ಲಘುವಾದ ಗೋಲ್ಡನ್ ಫೇರಿ ಲೈಟ್ಗಳನ್ನು ಹಾಕಿಸಿದ್ದಳು. ನಂತರ ಅವಳು ಸಣ್ಣ ಸಣ್ಣ ಫೋಟೋಗಳನ್ನು ತೆಗೆದಳು. ಮದುವೆಯ ಪ್ರತಿಯೊಂದು ಕ್ಷಣದ ಜಯಮಾಲ, ಆ ನಗು, ಕಣ್ಣಲ್ಲೇ ಕಟ್ಟಿದ್ದ ಕದ್ದು ನೋಡುವುದು, ಕಳೆದ ಸಣ್ಣ ಸಣ್ಣ ಮಾತುಗಳು, ಪ್ರತಿಯೊಂದು ಫೋಟೋವನ್ನು ಅವಳು ಹಾರ್ಟ್ ಶೇಪ್ ಬರುವಂತೆ ಇಡೀ ಕೋಣೆಯಲ್ಲಿ ಅಲಂಕರಿಸಿದಳು. ಬೆಡ್ನ ಸುತ್ತಲೂ ಬಿಳಿ ಲಿಲ್ಲಿ ಮತ್ತು ಬಿಳಿ ಗುಲಾಬಿ ಹೂಗಳನ್ನು ಸಜ್ಜುಗೊಳಿಸಿದ್ದಳು. ಮಧ್ಯದಲ್ಲಿ ಲಘುವಾಗಿ ಗುಲಾಬಿ ಬಣ್ಣದ ರೋಸ್ ಕೂಡ ಇಟ್ಟಳು. ಕೋಣೆಯಲ್ಲಿ ತುಂಬ ಗ್ರ್ಯಾಂಡ್ ಡೆಕೋರೇಷನ್ ಇರಲಿಲ್ಲ, ಎಲ್ಲವೂ ತುಂಬ ಸಾಫ್ಟ್ ಮತ್ತು ಬ್ಯೂಟಿಫುಲ್ ಆಗಿತ್ತು. ಹೇಗೆ ಯಾರೋ ಒಬ್ಬರು ಮೌನವಾಗಿ ತಮ್ಮ ಭಾವನೆಗಳಿಗೆ ಸಜ್ಜಾಗಿಸಿದ್ದಾರೋ ಎನ್ನುವಂತೆ. ಅವಳು ವಿಂಡೋ ಕರ್ಟನ್ಗಳಿಗೂ ಸಣ್ಣ ಸಣ್ಣ ಲೈಟ್ ಸ್ಟ್ರಿಂಗ್ ಹಾಕಿಕೊಂಡಿದ್ದಳು. ಇಡೀ ರೂಮ್ ಯಾವುದೋ ಸಿನಿಮಾ ಸೀನ್ ಥರ ಕಾಣಿಸುತ್ತಿತ್ತು, ಆದರೆ ಅದರಲ್ಲಿ ಯಾವುದೇ ಪ್ರದರ್ಶನ ಇರಲಿಲ್ಲ. ಅದರಲ್ಲಿ ಕೇವಲ ಕಾಯುವಿಕೆ ಇತ್ತು. ಸಿಂಧು ಒಮ್ಮೊಮ್ಮೆ ಹಿಂದೆ ಸರಿದು ಇಡೀ ರೂಮನ್ನು ನೋಡಿ ಏನಾದರೂ ಸರಿಪಡಿಸುತ್ತಿದ್ದಳು. ಅವಳ ಮುಖದಲ್ಲಿ ಸಣ್ಣ ಆಯಾಸವಿತ್ತು, ಆದರೆ ಹೃದಯದಲ್ಲಿ ಅಪಾರ ಖುಷಿ ಇತ್ತು. ಅವಳು ಫೋನ್ ಎತ್ತಿ ಸಮಯ ನೋಡಿದಳು. ರಾತ್ರಿ 8 ಗಂಟೆಯಾಗಿತ್ತು. ಅವಳು ನಗುತ್ತಾ ಯೋಚಿಸಿದಳು, ಬರೀ ಈಗ ವಿಕ್ರಮ್ ಬಂದು ಬಿಟ್ಟರೆ ಸಾಕು. ಅವರ ಮುಖದ ರಿಯಾಕ್ಷನ್ ನೋಡಲು ಅದ್ಭುತವಾಗಿರುತ್ತದೆ. ಅವಳು ಒಂದು ಪ್ಯಾಕೆಟ್ ಎತ್ತಿಕೊಂಡಳು. ಅದರಲ್ಲಿ ರೆಡ್ ಶಿಫಾನ್ ಪ್ಲೇನ್ ಸ್ಯಾರಿ ಇತ್ತು. ಅದರ ಬಾರ್ಡರ್ಗಳಲ್ಲಿ ಬುಟ್ಟಗಳಿದ್ದವು. ಅದು ತುಂಬ ಸುಂದರವಾಗಿ ಕಾಣಿಸುತ್ತಿತ್ತು. ಅದರ ಜೊತೆ ಸ್ಲೀವ್ಲೆಸ್ ಬ್ಲೌಸ್ ಇತ್ತು. ಅವಳು ಅದನ್ನು ತೆಗೆದುಕೊಂಡು ಬಾತ್ರೂಮ್ ಕಡೆ ಹೋದಳು. ಅಷ್ಟರಲ್ಲಿ ಅವಳ ದೃಷ್ಟಿ ಕಿಟಕಿಯ ಹೊರಗೆ ಹೋಯಿತು. ಕೆಲವು ನಿಮಿಷಗಳ ಹಿಂದಿನವರೆಗೂ ಲಘುವಾಗಿ ಮಂದವಾಗಿದ್ದ ಆಕಾಶ ಇದ್ದಕ್ಕಿದ್ದಂತೆ ಬದಲಾಗಿ ಬಿಟ್ಟಿತ್ತು. ದೂರದವರೆಗೂ ಕಪ್ಪ ಮೋಡಗಳು ಕವಿದಿದ್ದವು. ಮರಗಳು ಎಷ್ಟು ವೇಗವಾಗಿ ಅಲುಗಾಡುತ್ತಿದ್ದವೆಂದರೆ ಹೇಗೆ ಯಾರೋ ಅವುಗಳನ್ನು ಹಿಡಿದು ಜರುಗಿಸುತ್ತಿದ್ದಾರೆ ಎನ್ನುವಂತೆ. ಮುಂದಿನ ಕ್ಷಣದಲ್ಲೇ ಭೀಕರ ಬಿರುಗಾಳಿಯ ಶಬ್ದ ಇಡೀ ಕೋಣೆಯನ್ನು ಆವರಿಸಿತು ಮತ್ತು ಮರುಕ್ಷಣವೇ ಎಷ್ಟೋ
ಜೋರಾಗಿ ಗುಡುಗುವಂತೆಂದರೆ ಅವಳು ಲಘುವಾಗಿ ಹೆದರಿ ಹಿಂದೆ ಸರಿದಳು. ಅವಳು ಬೇಗನೆ ಕಿಟಕಿಗಳನ್ನು ಮುಚ್ಚಿದಳು. ಆದರೆ ಗಾಳಿ ಎಷ್ಟು ವೇಗವಾಗಿತ್ತೆಂದರೆ ಕರ್ಟನ್ಗಳು ಪದೇ ಪದೇ ಹಾರುತ್ತಿದ್ದವು. ಕೆಲವು ಸೆಕೆಂಡ್ಗಳಲ್ಲೇ ಮಳೆ ಶುರುವಾಯಿತು ಮತ್ತು ಆ ಮಳೆಯೆಲ್ಲ ಹೇಗೆ ಆಕಾಶವೇ ಒಡೆದು ಕೆಳಗೆ ಬೀಳುತ್ತದೆಯೋ ಎನ್ನುವಂತೆ ಇತ್ತು. ಮಳೆಯ ಹನಿಗಳು ಎಷ್ಟು ಜೋರಾಗಿತ್ತೆಂದರೆ ಎದುರಿನ ಬಿಲ್ಡಿಂಗ್ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತಿರಲಿಲ್ಲ. ಸಿಂಧು ಮುಖ ನಿಧಾನವಾಗಿ ಬದಲಾಗಲಾರಂಭಿಸಿತು. ಅವಳು ತಕ್ಷಣವೇ ಫೋನ್ ಎತ್ತಿ ವಿಕ್ರಮ್ಗೆ ಕಾಲ್ ಮಾಡಿದಳು. ಕೆಲವು ರಿಂಗ್ಸ್ ನಂತರ ಕಾಲ್ ಕನೆಕ್ಟ್ ಆಯಿತು. ಆ ಕಡೆಯಿಂದ ವಿಕ್ರಮ್ ಧ್ವನಿ ಕೇಳಿಸಿತು. ಹಾ ಸಿಂಧು. ಸಿಂಧು ತಕ್ಷಣವೇ ಕೇಳಿದಳು, ನೀವು ಎಲ್ಲಿದ್ದೀರಾ? ಇಲ್ಲಿ ತುಂಬ ಭೀಕರ ಬಿರುಗಾಳಿ ಮಳೆ ಶುರುವಾಗಿದೆ. ವಿಕ್ರಮ್ ಹೊರಗೆ ನೋಡುತ್ತಾ ಹೇಳಿದನು. ಹಾ, ಇಲ್ಲೂ ತುಂಬ ಜೋರಾಗಿದೆ ಸಿಂಧು. ನಾನು ಆಫೀಸ್ನಿಂದ ಹೊರಡಲೇಬೇಕಿತ್ತು. ಮಳೆ ಸ್ವಲ್ಪ ಸ್ಲೋ ಆಗುವುದನ್ನು ವೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ಹೊರಡುತ್ತೇನೆ. ನೀನು ಟೆನ್ಷನ್ ತಗೋಬೇಡ, ಗಾಬರಿ ಆಗಬೇಡ ಮತ್ತು ಸಮರ್ನನ್ನು ಜಾಗ್ರತೆಯಿಂದ ನೋಡ್ಕೋ. ಸಿಂಧು ಕೆಲವು ಸೆಕೆಂಡ್ ಸುಮ್ಮನಿದ್ದು ಆಮೇಲೆ ಹೇಳಿದಳು, ಬೇಗ ಬಂದು ಬಿಡಿ, ನನಗೆ ತುಂಬ ಗಾಬರಿ ಆಗ್ತಾ ಇದೆ. ಕಾಲ್ ಕಟ್ಟಾಗಿತ್ತು. ಆದರೆ ಅದರ ನಂತರ ಹವಾಮಾನ ಇನ್ನೂ ಹೆಚ್ಚು ಬಿಗಡಾಯಿಸಿತು. ಗಾಳಿ ಈಗ ಚೀರಲಾರಂಭಿಸಿತು. ಮಳೆಯ ಶಬ್ದ ಹೆದರಿಸುತ್ತಿತ್ತು. ಸಿಂಧು ಪದೇ ಪದೇ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಸಮಯ ನಿಧಾನವಾಗಿ ಮುಂದಕ್ಕೆ ಓಡುತ್ತಿತ್ತು. ಇತ್ತ ವಿಕ್ರಮ್ ಆಫೀಸ್ನಿಂದ ಹೊರಟನು. ಕಾರ್ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಬ್ರೇಕ್ ಬಿತ್ತು. ಬಾಡಿಗಾರ್ಡ್ ಕೆಳಗಿಳಿದರು. ಎದುರಿನಲ್ಲಿ ಒಂದು ದೊಡ್ಡ ಮರ ರಸ್ತೆಯ ಮಧ್ಯದಲ್ಲೇ ಬಿದ್ದಿತ್ತು. ಇಬ್ಬರು ಗಾಡಿಗಳ ಉದ್ದನೆಯ ಲೈನ್ ಕಟ್ಟಿತ್ತು. ಕಾಲ್ ಕಟ್ಟಾಯಿತು. ಆದರೆ ಅದರ ನಂತರ ಹವಾಮಾನ ಇನ್ನೂ ಹೆಚ್ಚು ಬಿಗಡಾಯಿಸಿತು. ಗಾಳಿ ಈಗ ಚೀರಲಾರಂಭಿಸಿತು. ಮಳೆಯ ಶಬ್ದ ಹೆದರಿಸುತ್ತಿತ್ತು. ಪದೇ ಪದೇ ಕಿಟಕಿಯಿಂದ ಹೊರಗೆ ನೋಡುತ್ತಿದ್ದಳು. ಸಮಯ ನಿಧಾನವಾಗಿ ಮುಂದೆ ಓಡುತ್ತಿತ್ತು. ಇತ್ತ ವಿಕ್ರಮ್ ಆಫೀಸ್ನಿಂದ ಹೊರಟನು. ಕಾರ್ ಸ್ವಲ್ಪ ದೂರ ಹೋಗುತ್ತಿದ್ದಂತೆ ಇದ್ದಕ್ಕಿದ್ದಂತೆ ಬ್ರೇಕ್ ಬಿತ್ತು. ಬಾಡಿಗಾರ್ಡ್ಸ್ ಕೆಳಗಿಳಿದರು. ಎದುರಿನಲ್ಲಿ ಒಂದು ದೊಡ್ಡ ಮರ ರಸ್ತೆಯ ಮಧ್ಯದಲ್ಲೇ ಬಿದ್ದಿತ್ತು. ಎರಡು ಕಡೆ ಗಾಡಿಗಳ ಉದ್ದನೆಯ ಲೈನ್ ಕಟ್ಟಿತ್ತು. ಬಾಡಿಗಾರ್ಡ್ ವಾಪಸ್ ಬಂದು ಹೇಳಿದರು, ಸರ್, ರೋಡ್ ಬ್ಲಾಕ್ ಆಗಿದೆ. ಬೇರೆ ದಾರಿಯಿಂದ ಹೋಗಬೇಕಾಗುತ್ತದೆ. ವಿಕ್ರಮ್ ವಾಚ್ ನೋಡಿದನು. 9 ಗಂಟೆ ಆಗುತ್ತಿತ್ತು. ಅವನು ತಕ್ಷಣ ಫೋನ್ ಎತ್ತಿ ಸಿಂಧುಗೆ ಕಾಲ್ ಮಾಡಲು ಟ್ರೈ ಮಾಡಿದನು. ಆದರೆ ನೆಟ್ವರ್ಕ್ ಇರಲಿಲ್ಲ. ಅವನು ಮತ್ತೊಮ್ಮೆ ಮಾಡಿದನು. ಆದರೂ ಕಾಲ್ ಕನೆಕ್ಟ್ ಆಗಲಿಲ್ಲ. ಅವನು ಫೋನ್ ನೋಡಿ ದೀರ್ಘವಾಗಿ ನಿಟ್ಟುಸಿರುಬಿಟ್ಟನು. ಅವನಿಗೆ ಗೊತ್ತಿತ್ತು ಸಿಂಧು ಕಾಯುತ್ತಿರುತ್ತಾಳೆ ಎಂದು. ಇತ್ತ ಮನೆಯಲ್ಲಿ ಸಿಂಧು ಪದೇ ಪದೇ ಫೋನ್ ನೋಡುತ್ತಿದ್ದಳು. 9 ಗಂಟೆ ಆಯಿತು. ಆಮೇಲೆ 9:30. ಅವಳು ಟಿವಿ ಆನ್ ಮಾಡಿದಳು. ನ್ಯೂಸ್ ಚಾನೆಲ್ಗಳಲ್ಲಿ ಬರೀ ಬಿರುಗಾಳಿಯದ್ದೇ ಸುದ್ದಿ. ಬೇರೆ ಬೇರೆ ಏರಿಯಾಗಳ ವಿಡಿಯೋಗಳು ಓಡುತ್ತಿದ್ದವು. ಎಲ್ಲೋ ಮರ ಬಿದ್ದಿದೆ, ಎಲ್ಲೋ ಗಾಡಿಗಳು ಸಿಕ್ಕಿ ಹಾಕಿಕೊಂಡಿವೆ, ಎಲ್ಲೋ ರಸ್ತೆಗಳು ನೀರಿನಲ್ಲಿ ಮುಳುಗಿ ಹೋಗಿವೆ, ಎಲ್ಲೋ ಆಂಬ್ಯುಲೆನ್ಸ್ ಸಿಲುಕಿಕೊಂಡಿದೆ. ರಿಪೋರ್ಟರ್ಸ್ ಜೋರಾದ ಗಾಳಿಯಲ್ಲಿ ನಿಂತುಕೊಂಡು ಹೇಳ್ತಾ ಇದ್ದರು, ತುಂಬ ಕಡೆ ಆಕ್ಸಿಡೆಂಟ್ ಸಂಭವಿಸಿವೆ ಎಂದು. ಸಿಂಧುಳ ಗಂಟಲು ಒಣಗಲಾರಂಭಿಸಿತು. ಅವಳು ರಿಮೋಟನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಸ್ಕ್ರೀನ್ ಮೇಲೆ ಜಜ್ಜು ಬಿದ್ದ ಗಾಡಿಗಳು ಕಾಣಿಸಿದವು. ರಸ್ತೆಯಲ್ಲಿ ಬಿದ್ದ ಮರಗಳು, ಜನ ಓಡುತ್ತಿದ್ದರು, ಮಳೆಯಲ್ಲಿ ಸಿಲುಕಿರುವ ಜನ. ಅವಳ ಕೈ ತಣ್ಣಗಾಗಲಾರಂಭಿಸಿತು. ಅವಳ ಮೈಂಡ್ ಈಗ ತಾನಾಗಿಯೇ ಕೆಟ್ಟ ಆಲೋಚನೆಗಳನ್ನು ಮಾಡಲು ಶುರು ಮಾಡಿತ್ತು. ವಿಕ್ರಮ್ ಕೂಡ ಎಲ್ಲಾದರೂ ಹೀಗೆ ಸಿಕ್ಕಿ ಹಾಕಿಕೊಂಡಿದ್ದಾರಾ? ಎಲ್ಲಾದರೂ ಅವರ ಕಾರ್? ಇಲ್ಲ ಇಲ್ಲ. ಅವಳು ತಲೆಯನ್ನು ಕೊಡವಿದಳು. ಅವಳು ಮತ್ತೆ ಫೋನ್ ಮಾಡಿದಳು. ನಾಟ್ ರೀಚಬಲ್. ಮತ್ತೆ ಮಾಡಿದಳು. ನಾಟ್ ರೀಚಬಲ್. ಅವಳ ಉಸಿರಾಟ ನಿಧಾನವಾಗಿ ಭಾರವಾಗತೊಡಗಿತ್ತು. ಅವಳು ಎದ್ದು ಕೋಣೆಗೆ ಹೋಗಿ ವಿದ್ಯಾ ಆಂಟಿಯನ್ನು ಕರೆದಳು. ಆಂಟಿ, ಸಮರ್ ನನಗೆ ಊಟ ಮಾಡಿಸಿ ಅವನನ್ನು ಮಲಗಿಸಿಬಿಡಿ. ವಿದ್ಯಾ ಆಂಟಿ ಅವಳ ಕಣ್ಣುಗಳಿತ್ತ ಆತಂಕವನ್ನು ನೋಡಿಬಿಟ್ಟರು. ಆದರೆ ಏನೂ ಮಾತನಾಡಲಿಲ್ಲ. ಅವರು ಬರೀ ಮೆಲ್ಲನೆ ಹೇಳಿದರು, ಮಗಳೇ, ಚಿಂತೆ ಮಾಡಬೇಡ, ಸರ್ ಬಂದೇ ಬರ್ತಾರೆ. ಸಿಂಧು ಬರೀ ತಲೆ ಆಡಿಸಿದಳು. ಕೆಲಸದವರು ಊಟಕ್ಕೆ ಕೇಳಲು ಬಂದರು. ಸಿಂಧು ಹೇಳಿದಳು, ಈಗ ಬೇಡ. ಅವರು ಬಂದ ಮೇಲೆ ಕೆಲಸದವರು ಹೊರಟು ಹೋದರು. ನಿಧಾನವಾಗಿ ಇಡೀ ಮನೆ ಶಾಂತವಾಗಿತ್ತು. ಆದರೆ ಆ ಶಾಂತಿಯ ಹೊರಗೆ ಭೀಕರ ಬಿರುಗಾಳಿ ಇತ್ತು ಮತ್ತು ಸಿಂಧು ಒಳಗಡೆ ಅದಕ್ಕಿಂತಲೂ ದೊಡ್ಡ ಬಿರುಗಾಳಿ ಎದ್ದಿತ್ತು. ಅವಳು ವಾಪಸ್ ಟಿವಿ ಎದುರು ಬಂದು ಕುಳಿತಳು. ಸ್ವಲ್ಪ ಸಮಯದ ನಂತರ ಟಿವಿ ಆಫ್ ಮಾಡಿದಳು. ಈಗ ಅವಳಿಗೆ ಏನನ್ನೂ ನೋಡಲು ಸಾಧ್ಯವಾಗುತ್ತಿರಲಿಲ್ಲ. ಕೋಣೆಯಲ್ಲಿ ಕೇವಲ ಗಡಿಯಾರದ ಟಿಕ್ ಟಿಕ್ ಮತ್ತು ಹೊರಗಿನ ಬಿರುಗಾಳಿ ಶಬ್ದ ಮಾತ್ರ ಇತ್ತು. ಅವಳು ಕೈ ಜೋಡಿಸಿದಳು. ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡಳು. ತುಟಿಗಳು ನಡುಗುತ್ತಿದ್ದವು. ಹೇ ಭಗವಂತ, ಬರೀ ಅವರನ್ನು ಜಾಗ್ರತೆಯಿಂದ ಕಳಿಸಿಕೊಡು. ಅವರಿಗೆ ಏನನ್ನೂ ಆಗಲು ಬಿಡಬೇಡ. ಸಮಯ 10 ಗಂಟೆ ಆಗಿತ್ತು. ಆಮೇಲೆ 10:30. ಪ್ರತಿ 5 ನಿಮಿಷಕ್ಕೊಮ್ಮೆ ಅವಳು ಫೋನ್ ಎತ್ತಿ ಕಾಲ್ ಮಾಡುತ್ತಾನೆ ಇದ್ದಳು. ಆದರೆ ನಾಟ್ ರೀಚಬಲ್ ಅಂತ ಬರ್ತಾನೆ ಇತ್ತು. ಮತ್ತೆ ಕಾಲ್, ಮತ್ತೆ ನಾಟ್ ರೀಚಬಲ್. ಅವಳು ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಹೇಳಿಕೊಂಡು, ನೆಟ್ವರ್ಕ್ ಇರಲ್ಲ ಅಷ್ಟೇ ಎಂದು. ಆದರೆ ಹೃದಯ ಮಾತ್ರ ಕೇಳ್ತಾನೆ ಇರಲಿಲ್ಲ. ಅವಳ ಕಿವಿಗಳಿಗೆ ಕೇಳಿಸುವ ಪ್ರತಿಯೊಂದು ಕಾರಿನ ಶಬ್ದವು ವಿಕ್ರಮ್ನ ಕಾರಿನ ಶಬ್ದದಂತೆಯೇ ಭಾಸವಾಗುತ್ತಿತ್ತು. ಅವಳು ಎದ್ದು ಹೋಗಿ ಬಾಲ್ಕನಿಯವರೆಗೂ ಹೋಗ್ತಾ ಇದ್ದಳು. ಮತ್ತೆ ವಾಪಸ್ ಬರ್ತಾ ಇದ್ದಳು. ಅವಳು ಮೆಲ್ಲನೆ ಹೋಗಿ ಆ ರೂಮ್ ನೋಡಿದಳು. ಯಾವುದನ್ನು ಅವಳು ಅಷ್ಟೊಂದು ಪ್ರೀತಿಯಿಂದ ಸಜ್ಜುಗೊಳಿಸಿದ್ದಳು. ಹೂಗಳು ಹಾಗೆಯೇ ಇದ್ದವು. ಲೈಟ್ಸ್ ಉರಿಯುತ್ತಿತ್ತು. ಫೋಟೋಗಳು ನಗುತ್ತಿದ್ದವು. ಆದರೆ ಈಗ ಆ ರೂಮ್ ಅವಳಿಗೆ ಸುಂದರವಾಗಿ ಕಾಣಿಸುತ್ತಿರಲಿಲ್ಲ. ಅದು ತುಂಬ ಖಾಲಿಯಾಗಿ ಕಾಣಿಸುತ್ತಿತ್ತು. ಅವಳು ನಿಧಾನವಾಗಿ ವಿಕ್ರಮ್ ಫೋಟೋವನ್ನು ಮುಟ್ಟಿದಳು ಮತ್ತು ಅದೇ ಕ್ಷಣದಲ್ಲಿ ಅವಳ ಕಣ್ಣುಗಳಿಂದ ಮೊದಲ ಕಣ್ಣೀರಿನ ಹನಿ ಕೆಳಗೆ ಜಾರಿತ್ತು. ಅವಳು ತಕ್ಷಣವೇ ಒರೆಸಿಕೊಂಡಳು. ಅವರಿಗೆ ಏನೂ ಆಗಲ್ಲ, ಅವಳು ತನ್ನಷ್ಟಕ್ಕೆ ತಾನೇ ಹೇಳಿಕೊಂಡಳು. ಆದರೆ 11 ಗಂಟೆ ಆಯಿತು. ಈಗ ಅವಳ ಕಾಯುವಿಕೆಯ ಸಂಪೂರ್ಣ
ಭಯವಾಗಿ ಬದಲಾಗಿತ್ತು. ಅವಳು ಮತ್ತೆ ಫೋನ್ ಮಾಡಿದಳು. ಮತ್ತೆ ಅದೇ ರೆಸ್ಪಾನ್ಸ್. ಈ ಬಾರಿ ಅವಳ ಉಸಿರು ಮಧ್ಯದಲ್ಲಿ ನಿಂತಂತಾಗಿತ್ತು. ಅವಳು ಫೋನ್ ಅನ್ನು ತನ್ನ ಎದೆಗೆ ಗಟ್ಟಿಯಾಗಿ ಹತ್ತಿರ ಇಟ್ಟುಕೊಂಡಳು. ಅವಳ ಕಣ್ಣುಗಳಿಂದ ಕಣ್ಣೀರು ಸತತವಾಗಿ ಸುರಿಯಲಾರಂಭಿಸಿತು. ಅವಳಿಗೆ ಅನಿಸುತ್ತಿತ್ತು, ಯಾರೋ ಹೃದಯವನ್ನು ಕೈಗೆ ಹಾಕಿ ಗಟ್ಟಿಯಾಗಿ ಹಿಂಡುತ್ತಿರುವಂತೆ. ಅವಳು ಬಾಗಿಲ ಕಡೆ ನೋಡಿದಳು. ಯಾರೂ ಇರಲಿಲ್ಲ. ಅವಳು ಗಡಿಯಾರ ನೋಡಿದಳು. ಆಮೇಲೆ ಫೋನ್, ಆಮೇಲೆ ಬಾಗಿಲು, ಆಮೇಲೆ ದೇವರ ಮೂರ್ತಿ. ಅವಳು ನಿಧಾನವಾಗಿ ಸೋಫಾದ ಮೇಲೆ ಕುಳಿತು ತನ್ನ ಮುಖವನ್ನು ಹಸ್ತಗಳಲ್ಲಿ ಮುಚ್ಚಿಕೊಂಡಳು. ಹೊರಗೆ ಮಿಂಚುತ್ತಿತ್ತು. ಒಳಗಡೆ ಅವಳ ಕಣ್ಣುಗಳು ಪೂರ್ತಿ ಒದ್ದೆಯಾಗಿದ್ದವು. ಇನ್ನೊಂದೆಡೆ ವಿಕ್ರಮ್ ಆ ಉದ್ದನೆಯ ಬೇರೆ ದಾರಿಯ ಪ್ರಯಾಣಕ್ಕೆ ಹೊರಟಿದ್ದನು. ಅವನ ದೃಷ್ಟಿ ಕೂಡ ಪ್ರತಿ 2 ನಿಮಿಷಕ್ಕೊಮ್ಮೆ ಫೋನ್ ಮೇಲೆ ಹೋಗುತ್ತಿತ್ತು. ನೆಟ್ವರ್ಕ್ ಬರ್ತಾ ಇತ್ತು, ಹೋಗ್ತಾ ಇತ್ತು. ಆತ ಕೂಡ ಅಷ್ಟೇ ಆತಂಕದಲ್ಲಿದ್ದನು. ಅವನಿಗೆ ಗೊತ್ತಿತ್ತು, ಮೊದಲ ಬಾರಿಗೆ ಯಾರೋ ಇಷ್ಟೊಂದು ಆತಂಕದಿಂದ ಅವನ ಹಾದಿ ಕಾಯುತ್ತಿದ್ದಾರೆ ಎಂದು. ಅವನು ಕಿಟಕಿಯ ಹೊರಗೆ ನೋಡಿ, ಮಳೆ ಇನ್ನೂ ಅಷ್ಟೇ ದಯೆಯಿಲ್ಲದೆ ಸುರಿಯುತ್ತಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಕೇವಲ ಒಂದೇ ವಿಷಯ ಇತ್ತು. ಅವನಿಗೂ ಈಗ ಸಿಂಧೂಳ ಆ ಆತಂಕ ಹಾಗೂ ಗಾಬರಿಯಿಂದ ಕೂಡಿದ ಮುಖ ಕಣ್ಣೆದುರು ಓಡುತ್ತಿತ್ತು. ಮತ್ತು ವಿಕ್ರಮ್ನ ಹೃದಯ ಬಡಿತ ಇನ್ನೂ ಹೆಚ್ಚಾಗುತ್ತಿತ್ತು. ಅಷ್ಟರಲ್ಲಿ ಎದುರಿನಿಂದ ಒಂದು ಕಾರ್ ತುಂಬ ಹೆಚ್ಚಿನ ವೇಗದಿಂದ ಬಂದಿತ್ತು. ವಿಕ್ರಮ್ ಸ್ಟೇರಿಂಗ್ ಸಂಭಾಳಿಸಲು ಟ್ರೈ ಮಾಡಿದನು. ಆದರೆ ಬ್ಯಾಲೆನ್ಸ್ ತಪ್ಪಿ ನಿಯಂತ್ರಣ ಕಳೆದುಕೊಂಡಿತ್ತು. ಇಂದಿನ ಭಾಗ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ರೋಮಾಂಚನಕಾರಿ ತಿರುವಿನ ಬಗ್ಗೆ ನಿಮ್ಮ ಮುದ್ದಾದ ಕಮೆಂಟ್ಗಳಿಗಾಗಿ ನಾನು ಕಾಯುತ್ತಾ ಇರುತ್ತೇನೆ. ಕತೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಆರೋಗ್ಯವಾಗಿರಿ, ಖುಷಿಯಾಗಿರಿ. ಧನ್ಯವಾದಗಳು.